ಯಶಸ್ಸಿಗಿಂತಲೂ ಸಂತೃಪ್ತಿ ಮುಖ್ಯ. ಯಾಕಂದರೆ ಯಶಸ್ಸನ್ನು ಪರರು ಅಳೆಯುತ್ತಾರೆ, ಆದರೆ ನಮ್ಮ ಸಂತೃಪ್ತಿಯನ್ನು ಅಳೆಯುವುದು ನಮ್ಮದೇ ಮನಸ್ಸು. ಸಂತೃಪ್ತಿಯ ಜೀವನ ನಡೆಸಬೇಕು ಅಂದರೆ ಬದುಕಿನಲ್ಲಿ ಎದುರಾಗುವ ಸಂಕಷ್ಟಗಳಿಗೆ ಕುಗ್ಗದೆ ಮುನ್ನಡೆಯಬೇಕು. ಬದುಕಲ್ಲಿ ಕಷ್ಟಗಳು ಎದುರಾಗುವುದು ಸಹಜ. ಅದು ವಿದ್ಯಾರ್ಥಿ ಜೀವನದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಮುಂದಿನ ಬಾಳ ಪಯಣದಲ್ಲಿ ಆಗಿರ್ಬೋದು. ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದವರಿಗೆ ಯಾರಾದರೂ ಸ್ಫೂರ್ತಿಯ ಮಾತುಗಳನ್ನು ಹೇಳಿ ಸಮಾಧಾನಿಸಿದರೆ ಅವರ ಸಮಸ್ಯೆ ಅರ್ಧ ಪರಿಹಾರ ಆದಂತೆ ಅಥವಾ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಂತೆ ಅಂತಲೇ ಹೇಳ್ಬೋದು. ಈಗ ಈ ನಮ್ಮ ಸಂಸ್ಥೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಂದಂತಹ ಹಲವಾರು ವಿದ್ಯಾರ್ಥಿನಿಯರಿದ್ದೀರಾ. ಸ್ಪರ್ಧಾತ್ಮಕ ಯುಗದ ಜಂಜಾಟದ ಬದುಕು ನಮ್ಮದು. ಓದಿನ ಜೊತೆಗೆ ಒತ್ತಡಗಳು ಇರುವುದು ಸಹಜ. ಈ ಒತ್ತಡಗಳಿಂದ ಮುಕ್ತರಾಗುವುದಕ್ಕೆ ಸ್ಫೂರ್ತಿ ಮಾತುಗಳು ಅತ್ಯಗತ್ಯ. ಪಠ್ಯದ ಜೊತೆಗೆ ಪಠ್ಯೇತರ ವಿಚಾರಗಳನ್ನು ಸ್ಫೂರ್ತಿ ಮಾತಿನೊಳಗೆ ತಿಳಿದ್ರೆ ಮನಸ್ಸು ಹಗುರಾಗುವುದು, ಜ್ಞಾನದ ವಿಕಾಸ ಆಗುವುದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವುದಕ್ಕೋಸ್ಕರ ನಮ್ಮ ಸಂಸ್ಥೆಯ ಸಪ್ತ ಸಂಸ್ಥಾಪಕರ ಆಶಯದಂತೆ ಕ್ರಿಯೇಟಿವ್ ಸ್ಫೂರ್ತಿ ಮಾತು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ 1 ಗಂಟೆಯ ಸ್ಫೂರ್ತಿ ಮಾತು ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೂಡ ನೀಡ್ತಾ ಇದೆ. ಇವತ್ತು ಕ್ರಿಯೇಟಿವ್ ಸ್ಫೂರ್ತಿ ಮಾತು 6ನೇ ಕಾರ್ಯಕ್ರಮ ಒಂದು ಬೊಗಸೆ ಹಸಿರು ಎಂಬ ಶೀರ್ಷಿಕೆಯಲ್ಲಿ ಜರುಗುತ್ತಾ ಇದ್ದು, ಸಂಪನ್ಮೂಲ ವ್ಯಕ್ತಿಗಳಾಗಿ ಖ್ಯಾತ ಸಾಹಿತಿಗಳು, ಅಂಕಣಕಾರರು, ಪರಿಸರ ತಜ್ಞರು ಆಗಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲರ್ ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ನರೇಂದ್ರ ರೈ ದೇರ್ಲ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಕಾಲೇಜಿನ ಸಂಸ್ಥಾಪಕರಾದಂತಹ ಶ್ರೀಯುತ ಅಶ್ವಥ್ SL ಸರ್ ಅವರು ಬಂದಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಕ್ರಿಯೇಟಿವ್ ಕಾಲೇಜಿನ ಹಲವು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಗುರುತರವಾಗಿ ಗುರುತಿಸಿಕೊಂಡಿರುವಂತಹ ಅವಿನಾಶ್ ಕಾಮತ್ ಅವರು ಕೂಡ ಬಂದಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಬೋಧಕ ವೃಂದ, ಬೋಧಕೇತರ ಸಿಬ್ಬಂದಿ ವರ್ಗದವರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ನರೇಂದ್ರ ರೈ ದೇರ್ಲಾ ಇವರು ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವ ನೀಡುವ ಮೂಲಕ ಹಲವು ಜನೋಪಯೋಗಿ ಬರಹಗಳ ಮೂಲಕ ಜನಪ್ರಿಯತೆ ಪಡೆದವರು. ಹುಟ್ಟೂರಾದ ದೇರ್ಲದಲ್ಲಿ ವಿವಿಧ ಕೃಷಿ ಪ್ರಯೋಗಗಳನ್ನು ಮಾಡುತ್ತಾ ಆ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರ್ತಾರೆ. ಪ್ರಸ್ತುತ ಪುತ್ತೂರು ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರ ಕಿರು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಅವರ ಆಪ್ತರಾದಂತಹ ಶ್ರೀಯುತ ಅವಿನಾಶ್ ಕಾಮತ್ ಇವರು. ವಿದ್ಯಾರ್ಥಿಗಳೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ಡಾಕ್ಟರ್ ವಿರೂಪಾಕ್ಷ ಅವರು ಪರಿಚಯ ಮಾಡೋದಕ್ಕೆ ಬಂದಿದ್ನಲ್ವಾ, ನಮ್ಮೆಲ್ಲರನ್ನು ಭಾಳ ಸುಂದರವಾಗಿ ವೆಲ್ಕಮ್ ಮಾಡಿದ ಮೇಡಮಿಗೆ ಅವ್ರಿಗೆ ಒಂದು ಚಪ್ಪಾಳೆ ಕೊಡ್ಬೋದಲ್ಲ ಎಲ್ಲ ಸರ್? ಥ್ಯಾಂಕ್ ಯು. ನರೇಂದ್ರ ರೈ ದೇರ್ಲಾ ಸರ್, ತುಂಬಿದ ಕೊಡ ತುಳುಕೋದಿಲ್ಲ ಅನ್ನೋ ಮಾತಿದೆ. ಯಾವ ವ್ಯಕ್ತಿ ಬಹಳ ಸರಳವಾಗಿ ಕಾಣ್ತಾರೆ ನೋಡಿ, ಅವರು ಜ್ಞಾನ ಭಂಡಾರ ಆ ರೀತಿ ಇರ್ತಾರೆ. ನಮ್ಮ ನಡುವೆ ಸಾಕಷ್ಟು ಅಂತಹ ಉದಾಹರಣೆಗಳನ್ನು ನಾನು ತಕ್ಷಣಕ್ಕೆ ಕೊಡ್ತಾ ಹೋಗ್ಬೋದು. ಸುಕ್ರಿ ಬೊಮ್ಮಗೌಡ ಹೆಸರು ಕೇಳಿದ್ದೀರಾ ನೀವು? ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಒಂದು 3 ವರ್ಷಗಳ ಹಿಂದೆ ಬಂದಿತ್ತು. ಹರೇಕಳ ಹಾಜಬ್ಬ ಅವರನ್ನು ಕೇಳಿರ್ಬೋದು, ಅಥವಾ ತುಳಸಿ ಗೌಡ ಅವರನ್ನು ಕೇಳಿರಬಹುದು, ಅಥವಾ ಮಹಾಲಿಂಗ ನಾಯ್ಕರನ್ನು ಕೇಳಿರಬಹುದು. ಸೊ ಇವರೆಲ್ಲರೂ ಹೇಗೆ ಅಂತ ಹೇಳಿದ್ರೆ, ಈ 4 ಹೆಸರು ನಾನು ಹೇಳಿದೆ ನೋಡಿ, ನಮ್ಮ ಈಚೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಭಾಗದವರೆಲ್ಲ ಅವರು ತುಂಬ ಸರಳವಾಗಿರ್ತಾರೆ. ಆದರೆ ಅವರ ಸಾಧನೆ ಮಾತ್ರ ಇಡೀ ವಿಶ್ವವೇ ಕೊಂಡಾಡ್ತಾ ಇರ್ತದೆ. ಅಂಥ ದೊಡ್ಡ ಸಾಧಕರ ಸಾಲಿನಲ್ಲಿಯೇ ಸೇರಬೇಕಾದಂಥ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮ ಕಣ್ಮುಂದೆ ಇದ್ದಾರೆ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೇನೆ.
ಯಾಕೆ ಅಂತಂದರೆ ನಾನು ಇವರನ್ನು ಕಳೆದ ಒಂದು 5-6 ವರ್ಷಗಳಿಂದ ಬಹಳ ಡೀಟೇಲ್ ಆಗಿ ಅವರ ಅಂಕಣಗಳನ್ನು ಓದ್ತಾ ಬಂದವನು. ಮೇಡಮ್ ಅವರು ತುಂಬ ಫಾರ್ಮಲ್ ಆಗಿ ಅವ್ರ ಬಗ್ಗೆ ಹೇಳಿದರು, ನಾನು ತುಂಬ ಇನ್ಫಾರ್ಮಲ್ ಆಗಿ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ನಾನು ಓದಿದವ್ರ ಅಂಕಣಗಳು ಬರಹಗಳು ಮಾತ್ರ ಅಲ್ವಾ, ಆ ಕಾರಣಕ್ಕೋಸ್ಕರ. ಇವತ್ತಿನ ಕಾರ್ಯಕ್ರಮದ ಟೈಟಲ್ಲೇ ಭಾಳ ಚಂದ ನೋಡಿ, ಒಂದು ಬೊಗಸೆ ಹಸಿರು ಅಂತ. ಬೊಗಸೆ, ಈ ಬೊಗಸೆಯಲ್ಲಿ ಹಸಿರು ಇಟ್ಟರೆ ಹೇಗಾಗ್ಬೋದು? ನೀವು ನೋಡಿ, ಬೇಕಿದ್ರೆ ಹಸಿರು ನೋಡಿದಾಗ ಮನಸ್ಸು ತಿಳಿಯಾಗುತ್ತೆ, ನದಿಯನ್ನು ನೋಡಿದಾಗ ಮನಸ್ಸು ತಿಳಿಯಾಗುತ್ತೆ, ಹರಿಯುವ ನೀರನ್ನು ನೋಡಿದಾಗ ಮನಸ್ಸು ತಿಳಿಯಾಗುತ್ತೆ. ಅಥವಾ ಗ್ರೀನರಿ, ವೆನ್ ವಿ ಸೇ ಗ್ರೀನರಿ, ಅದು ನೋಡಿದಾಗ ತುಂಬ ಮನಸ್ಸು ಹಗುರಾಗುತ್ತಲ್ವ. ಅದು ಯಾಕೆ ಅನ್ನೋದನ್ನು ಇವತ್ತು ನೀವು ನರೇಂದ್ರ ಸರ್ ಅವರ ಮಾತುಗಳಲ್ಲಿ ಕೇಳಬೇಕು. ಇವರು ಹಿರಿಯ ಲೇಖಕರು, ವಾಗ್ಮಿಗಳು, ಕೃಷಿಕರು, ಪ್ರಾಧ್ಯಾಪಕರು ಮತ್ತು ಅಂಕಣಕಾರರು. ಈಸ್ ಆರ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ರೈಟರ್ ವೆನ್ ಇಟ್ ಕಮ್ಸ್ ಟು ಕೃಷಿ ವಿಚಾರಕ್ಕೆ ಬಂದಾಗ ನರೇಂದ್ರ ರೈ ದೇರ್ಲಾ ಅವರು ಏನಾದರೂ ಬರೆದಿದ್ದಾರೆ ಅಂತಂದರೆ ಅದು ತುಂಬ ಅಥಾರಿಟೇಟಿವ್ ಆಗಿರುತ್ತೆ, ತುಂಬ ಅಥೆಂಟಿಕ್ ಆಗಿರುತ್ತೆ ಅಂತ ಜನ ನಂಬುತ್ತಾರೆ. ಆಯಿತಾ? ಅವ್ರು ಬರೆದ್ರೆ ಅಥವಾ ಅವರೊಂದು ಕಾರ್ಯಕ್ರಮಕ್ಕೆ ಬಂದರೆ ಅದಕ್ಕೆ ಆಟೋಮ್ಯಾಟಿಕ್ಲಿ ಒಂದು ತೂಕ ಬರುತ್ತೆ ಅಂತ ನಾವೆಲ್ಲರೂ ನಂಬಿದ್ದೇವೆ. ಸುಮಾರು 42 ಕೃತಿಗಳನ್ನು ಇಲ್ಲಿ ತನಕ ಅವರು ರಚಿಸಿದ್ದಾರೆ. ಅದರಲ್ಲಿ 20ಕ್ಕೂ ಹೆಚ್ಚು ಕೃಷಿ ಆಧಾರಿತ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಇನ್ನು 22 ಬೇರೆ ಬೇರೆ ವಿಷಯ ಸಂಬಂಧಿ. ಈಗ ಅವರು ಪ್ರಸ್ತುತ ಅನ್ಸಂಗ್ ಹೀರೋಸ್ ಅಂತಂದರೆ ನಮ್ಮ ಸುತ್ತ ಇರುವಂತಹ ಕೃಷಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರುವಂತಹ ಕೃಷಿಕರನ್ನು ಆಯ್ಕೆ ಮಾಡಿ, ಅಂದರೆ ರಾಜ್ಯದಾದ್ಯಂತ ಇರುವಂತಹ ಅತ್ಯಂತ ಅಪರೂಪದ ಕೃಷಿಕರನ್ನು ಆಯ್ಕೆ ಮಾಡಿ ಅವರಲ್ಲಿಗೆ ಹೋಗಿ ಅವರ ಸಾಧನೆಯನ್ನು ಬಿತ್ತರ ಮಾಡುವಂತಹ ಕೃತಿಗಳನ್ನು ಅವರು ಹೊರಗಡೆ ತರ್ತಾ ಇದ್ದಾರೆ. ಅದು ಪುಸ್ತಕ ಮನೆಯಲ್ಲಿ ನಿಮಗೆ ಸಿಗುತ್ತೆ. ಅದು ಸರಣಿ ರೂಪದಲ್ಲಿ ಬರ್ತಾ ಇದೆ. ಈಗ 6 ಕೃತಿಗಳನ್ನು ಆಲ್ರೆಡಿ ಅವರು ಹೊರಗೆ ತಂದಾಗಿದೆ. ಅವರ ಪಾಪ್ಯುಲರ್ ಕೃತಿಗಳ ಒಂದು 4 ಹೆಸರು ನಾನು ಹೇಳೋದಾದರೆ, ಒಂದು ನೆಲದವರು ಅಂತ, ಇನ್ನೊಂದು ತೇಜಸ್ವಿ ಪತ್ರಗಳು ಅಂತ, ಮತ್ತೊಂದು ನೆಲಮುಖಿ ಅಂತ, ಇನ್ನೊಂದು ಬೀಜ ಧ್ಯಾನ ಅಂತ. ನಾನು ಅದೇ ಅವರಲ್ಲಿ ಕೇಳಿದೆ, ಸರ್ ನೀವು 10 ವರ್ಷದಿಂದ ನೋಡಿದಾಗ ಹೇಗಿದ್ರು ಈಗಲೂ ಹಾಗೇ ಇದ್ದೀರಲ್ಲ ಅಂತ. ಅದಕ್ಕೆ ಅವ್ರು ಒಳ್ಳೆ ಉತ್ತರ ಕೊಟ್ಟರು. ಹೌದು, ನಾನು ನಗರದ ಜಂಜಾಟದಲ್ಲಿಲ್ಲ, ನಾನು ಹಳ್ಳಿಯಲ್ಲಿದ್ದೇನೆ, ನಾನು ಕೃಷಿ ಮಾಡ್ಕೊಂಡಿದ್ದೇನೆ, ನಾನು ಎಲ್ಲೋ ಹಳ್ಳಿಯಲ್ಲಿ ಪಾಠ ಮಾಡ್ತಾ ಇದ್ದೇನೆ, ನಾನು ಮಣ್ಣಿನ ಜೊತೆಗಿದ್ದೇನೆ, ನಾನು ರೈತರ ಜೊತೆಗಿದ್ದೇನೆ, ಅದಕ್ಕಾಗಿ ಪ್ರಾಯಶಃ ನಾನು ಹೀಗೆ ಇದ್ದೇನೆ ಅಂತ. ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ಈ ಕೃಷಿ ಬಗ್ಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೃಷಿಗಾಗಿ ಬೇಕಾದಷ್ಟು ಯೋಜನೆಗಳನ್ನು ತರ್ತಾ ಇದೆ ಮತ್ತು ನಿಮ್ಮಂಥ ಯುವಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಕೃಷಿ ಮಾಡೋದ್ರ ಬಗ್ಗೆ. ಅದೆಲ್ಲದ್ರ ಬಗ್ಗೆ ನೀವು ತಿಳಿಬೇಕು ಮತ್ತು ಈ ಒಂದು ಬೊಗಸೆ ಹಸಿರಿನಲ್ಲಿ ನಾವೆಷ್ಟು ಸ್ಫೂರ್ತಿಯನ್ನು ಪಡಿಬಹುದು ಅನ್ನೋದನ್ನು ದೇರ್ಲಾ ಅವರ ಮಾತುಗಳಲ್ಲಿ ನೀವು ಕೇಳಬೇಕು. ಇವರ ಒಟ್ಟು 16 ಲೇಖನಗಳು ಕೇರಳದ 4 ಮತ್ತು 9ನೇ ತರಗತಿಗೆ ಪಠ್ಯ ಆಗಿದೆ. ಅಂದರೆ ಟೋಟಲ್ 16 ಲೇಖನಗಳು ಕೇರಳ ರಾಜ್ಯದ 4 ಮತ್ತು 9ನೇ ತರಗತಿಗೆ ಪಠ್ಯ ಆಗಿದೆ. ಅದನ್ನು ಹೊರತುಪಡಿಸಿ ಔಟ್ ಆಫ್ 16 ನಮ್ಮ ರಾಜ್ಯದ, ಅಂದರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ವಿವಿಗಳ ಪದವಿ ಕನ್ನಡ ಪಠ್ಯ ಪುಸ್ತಕಗಳಲ್ಲೂ ಕೂಡ ಪಾಠ ಆಗಿರುವಂಥದ್ದು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರ ಹೆಗ್ಗಳಿಕೆ ಆಗಿದೆ. ಅದಕ್ಕೊಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯ ಮಹಾನ್ ಚೇತನ ಡಾಕ್ಟರ್ ಶಿವರಾಮ್ ಕಾರಂತರು ಒಂದು ಕಡೆಯಲ್ಲಿ ಹೇಳ್ತಾರೆ, ಈ ಪ್ರಕೃತಿ ನಮ್ಮ ಪೂರ್ವಜರಿಂದ ಬಂದಂತಹ ಬಳುವಳಿ ಅಲ್ಲ, ಇದು ಮುಂದಿನ ಪೀಳಿಗೆಗೆ ಸಲ್ಲಬೇಕಾಗಿರುವಂತಹ ಋಣ ಅಂತ. ಪ್ರಾಯಶಃ ಮುಂದಿನ ಪೀಳಿಗೆಗೆ ತಮ್ಮ ಜ್ಞಾನವನ್ನು ಇಲ್ಲಿ ಪಸರಿಸೋದಕ್ಕೆ ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದಾರೆ. ಓವರ್ ಟು ಡಾಕ್ಟರ್ ನರೇಂದ್ರ ರೈ ದೇರ್ಲಾ. ಥ್ಯಾಂಕ್ ಯು ವೆರಿ ಮಚ್. ಸಂಸ್ಥೆಯ ಮುಖ್ಯಸ್ಥರಾದ ಅಶ್ವಥ್ ಅವರೇ, ನನ್ನ ಕುರಿತು ಸ್ವಲ್ಪ ಲೆಕ್ಕಕ್ಕಿಂತ ಹೆಚ್ಚೇ ಕುಶಾಲು ತೋಪು ಹಾರಿಸಿದ ಆತ್ಮೀಯರಾದ ಅವಿನಾಶ್ ಅವರೇ, ನನ್ನ ಬಹಳ ನಿಡುಗಾಳದ ಸ್ನೇಹಿತರು ಅನು ಅವರೇ ಮತ್ತು ಪ್ರೀತಿಯ ಮಕ್ಕಳೇ, ಮೊದಲಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. 2 ವರ್ಷದ ಹಿಂದೆ ನಿಮ್ಮ ಅಣ್ಣಂದಿರನ್ನು ಉದ್ದೇಶಿಸಿ ಮಾತನಾಡಿದ್ದೆ. ಈಗ ಬಹಳ ಕಡಿಮೆ ಅವಧಿಯಲ್ಲಿ ಮತ್ತೆ ಬಂದಿದ್ದೇನೆ. ಅವತ್ತು
ಅವರು ಬಯಲಲ್ಲಿ ಇದ್ದರು, ನೀವು ಇವತ್ತು ಎತ್ತರಕ್ಕೆ ಬಂದಿದ್ದೀರಿ. ಇದು ನಿಮ್ಮ ಬೌದ್ಧಿಕ ಎತ್ತರ ಕೂಡ ಆಗಲಿ ಅಂತ ಆಶಿಸ್ತಾ ಇದ್ದೇನೆ. ನಮ್ಮ ಕರಾವಳಿಯಲ್ಲಿ ಬೇರೆ ಬೇರೆ ಮಾದರಿ ಶಿಕ್ಷಣ ಸಂಸ್ಥೆಗಳಿವೆ. ಮೂಡುಬಿದ್ರೆ ಒಂದು ಮಾದರಿ, ಸುಳ್ಯ ಒಂದು ಮಾದರಿ, ಮಣಿಪಾಲ ಒಂದು ಮಾದರಿ, ಉಜಿರೆ ಒಂದು ಮಾದರಿ. ಈಗ ಕಾರ್ಕಳ ಕೂಡ ಒಂದು ಮಾದರಿ ಆಗ್ತಾ ಇರುವುದು ನಿಮ್ಮಿಂದ. ಅದಕ್ಕಾಗಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ ಈ ಕ್ರಿಯಾಶೀಲ ಕ್ರಿಯೇಟಿವ್ ಸಂಸ್ಥೆಯ ಎಲ್ಲ ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಬರೆಯುವ ಪರೀಕ್ಷೆಗೆ ಸಜ್ಜಾಗ್ತಾ ಇದ್ದೀರಿ. ಆದರೆ ಈ ಉಪನ್ಯಾಸ ಬದುಕುವ ಪರೀಕ್ಷೆಗೆ ಸಂಬಂಧಪಟ್ಟದ್ದು. ಬರೆಯುವ ಪರೀಕ್ಷೆ ನಿಮ್ಮ ಜೀವನದ ದಾರಿಯನ್ನು ನಿರ್ದೇಶಿಸುತ್ತದೆ. ಆದರೆ ನಾನು ಇವತ್ತು ಮಾತನಾಡುವ ಮಾತು ನಿಮ್ಮ ಜೀವದ ದಾರಿಯನ್ನು ರಿಪೇರಿ ಮಾಡ್ತದೆ. ಇದು ಎಷ್ಟರ ಮಟ್ಟಿಗೆ ಸ್ಫೂರ್ತಿಯ ಮಾತೋ ನನಗೆ ಗೊತ್ತಿಲ್ಲ. ಆದರೆ ನೀವು ಅಂಗೈಯಲ್ಲಿ ಪ್ರಪಂಚದ ಭೂಪಟವನ್ನು ನೋಡಿದಿರಲ್ಲ, ಭೂಗೋಳವನ್ನು ನೋಡಿದಿರಿ. ಆದರೆ ನಾನು ಇವತ್ತು ಕೊಡ್ತಾ ಇರೋದು ಅಂಗೈಯಲ್ಲಿ ಒಂದು ಬೊಗಸೆ ಪ್ರಪಂಚವನ್ನು, ಹಸಿರನ್ನು. ಅದು ನಿಮ್ಮ ಬದುಕಿಗೆ ಹನಿ ಹನಿಯಾಗಿ ನಿಮ್ಮ ಹೃದಯಕ್ಕೆ ಜಿನುಗುತ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಿಮಗೆ ಅಲ್ಲಮ್ಮ ಅನ್ನುವ ವಚನಗಾರ ಗೊತ್ತಿರಬೇಕು. ಅವನದೊಂದು ಮಾತಿದೆ, ಹಿಂದಣ ಎಷ್ಟು ಪ್ರಳಯವಾಗಿದೆಯೋ ನಾನರಿಯೆ, ಮುಂದಣ ಎಷ್ಟು ಪ್ರಳಯವಾಗಲಿದೆಯೋ ನಾನರಿಯೆ, ನನ್ನ ನಾ ಅರಿಯದೊಡೆ ಅದೇ ಪ್ರಳಯವಯ್ಯ ಅಂತ. ನನ್ನ ನಾ ಅರಿಯದೊಡೆ ಅದೇ ಪ್ರಳಯವಯ್ಯ ಅಂತ. ನಾನು ಮಕ್ಕಳೇ ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಒಂದು ವಾಕ್ಯ ನನ್ನನ್ನು ಎಷ್ಟು ಕಾಡಿತು ಅಂತಂದರೆ, ಸಹಜವಾದ ಗಾಳಿಯನ್ನು, ಸಹಜವಾದ ನೀರನ್ನು, ಸಹಜವಾದ ಅನ್ನವನ್ನು ತಿಂದು ಬದುಕುವ ಕೊನೆಯ ತಲೆಮಾರು ನಮ್ಮದು ಅಂತ ಇದೆ. ಮೊನ್ನೆ ನನ್ನ ಒಂದು ಪುಸ್ತಕ ಬೆಂಗಳೂರಲ್ಲಿ ಬಿಡುಗಡೆ ಆಯಿತು, ಕೃಷಿ ಯಾಕೆ ಖುಷಿ ಅಂತ. ಅದನ್ನು ಬಿಡುಗಡೆ ಮಾಡಿದ ಡಾಕ್ಟರ್ ಮಂಜುನಾಥ್ ಅವರು ಈಗ MP ಆಗಿದ್ದಾರೆ. ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು. ನಾನೀಗ ನನ್ನ ಆಸ್ಪತ್ರೆಯಲ್ಲಿ, ಆವಾಗ ಆಸ್ಪತ್ರೆಯಲ್ಲಿ ಇದ್ದರು ಅವರು, ಮೊದಲೆಲ್ಲ ಮಕ್ಕಳು ಅಪ್ಪಂದಿರನ್ನು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾಯಿದ್ರು. ಈಗ ಅಪ್ಪಂದಿರು ತನ್ನ ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಆಸ್ಪತ್ರೆಯಲ್ಲೇ ಹುಟ್ಟಿ, ಆಸ್ಪತ್ರೆಯಲ್ಲೇ ಬೆಳೆದು, ಆಸ್ಪತ್ರೆಯಲ್ಲೇ ಸಾಯುವ ಒಂದು ಸಮುದಾಯವನ್ನು ನಾವು ಸೃಷ್ಟಿಸ್ತಾ ಇದ್ದೇವೆ. ಯೋಚನೆ ಮಾಡಿ ಮಕ್ಕಳೇ, ನಾವು ತಿನ್ನುವ ಆಹಾರ, ನಾವು ಸೇವಿಸುವ ಗಾಳಿ, ನಾವು ಬದುಕುವ ಈ ಪರಿಸರ, ಗಾಳಿ, ಇವೆಲ್ಲವೂ ಕೂಡ ದಿನೇ ದಿನೇ ಕಲುಷಿತ ಆಗ್ತಾ ಇವೆ. ಯಾವುದೋ ಒಂದು ದೇಶದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ದಿವಸ ನಾವು ನಮ್ಮ ಮನೆಯ ಅಂಗಳದ ಜಗಲಿಯಲ್ಲಿ ಕೂತು ಲೆಕ್ಕ ಹಾಕ್ತೇವೆ. ಅವರಲ್ಲಿಷ್ಟು ಆಟಮ್ ಬಾಂಬ್ ಇದೆ, ನಮ್ಮಲ್ಲಿಷ್ಟು ಅಣುಬಾಂಬ್ ಇದೆ. ಅವರಲ್ಲಿಷ್ಟು ಯುದ್ಧ ವಿಮಾನ ಇದೆ, ನಮ್ಮಲ್ಲಿಷ್ಟು ಯುದ್ಧ ವಿಮಾನ ಇದೆ. ಅವರಲ್ಲಿಷ್ಟು ಮಿಲಿಟರಿ ಇದೆ, ನಮ್ಮಲ್ಲಿಷ್ಟು ಮಿಲಿಟರಿ ಇದೆ. ಎಲ್ಲಿಯಾದರೂ ಯುದ್ಧ ಆದರೆ ನಾವೇ ಗೆಲ್ತೇವೆ ಅಂತ ಸಂಭ್ರಮಿಸ್ತೇವೆ. ಆದರೆ ಅವರು ಇವರು ಸೇರಿ ಜಗತ್ತಿನ 800 ಕೋಟಿ ಜನರಿಗೆ ಬೇಕಾಗುವ ಪರಿಶುದ್ಧವಾದ ಆಮ್ಲಜನಕ ಇದೆಯಾ? ಈ ಜಗತ್ತನ್ನು ಸರ್ವನಾಶ ಮಾಡಲಿಕ್ಕೆ 15 ಸಲ ಸಾಧ್ಯವಾಗುವಷ್ಟು ಅಣುಬಾಂಬುಗಳು ಜಗತ್ತಿನ ದೇಶಗಳಲ್ಲಿ ಇವೆ. ಕುಡಿಯುವ ಪರಿಶುದ್ಧವಾದ ನೀರು ಇಲ್ಲ, ತಿನ್ನುವ ವಿಷರಹಿತ ಅನ್ನ ಇಲ್ಲ, ವಿಷರಹಿತ ಸೇವಿಸುವ ಗಾಳಿ ಇಲ್ಲ. ಈ ಗಾಳಿಯನ್ನು ಹಾಳು ಮಾಡಿದ್ದು ಮಂಗ ಅಲ್ಲ, ನಾಯಿ ಅಲ್ಲ, ನವಿಲಲ್ಲ, ಆನೆಯಲ್ಲ, ಇರುವೆಯಲ್ಲ, ನಾವು. ಅರ್ಥ ಆಯ್ತಾ ನಿಮಗೆ?
ನಮ್ಮದೇ ನೀರನ್ನು ನಾವು ಕೈಯಾರೆ ಹಾಳು ಮಾಡಿ ಇದು ಪರಿಶುದ್ಧ ನೀರು ಅಂತ ಬಾಟ್ಲಿಯಲ್ಲಿ ತುಂಬಿಸಿ ಮಾರಾಟ ಮಾಡ್ತೇವೆ. ನಮ್ಮ ಅನ್ನವನ್ನು ನಾವೇ ಹಾಳು ಮಾಡಿ ಇದು ಪರಿಶುದ್ಧ ಗೋಧಿ ಪುಡಿ ಅಂತ ಮಾರಾಟ ಮಾಡ್ತಾ ಇದ್ದೇವೆ. ಈಗ ಚೀನಾದಲ್ಲಿ ಹೊಸ ಉದ್ಯಮ ಆರಂಭ ಆಗಿದಂತೆ. ಕಗ್ಗಾಡಿನಿಂದ ಆಕ್ಸಿಜನನ್ನು ಕಂಟೈನರಲ್ಲಿ ತುಂಬಿಸಿ ಚಿಕ್ಕ ಚಿಕ್ಕ ಡಬ್ಬಿಯಲ್ಲಿ ತುಂಬಿಸಿ ಮಾರಾಟ ಮಾಡುವ ಆಕ್ಸಿಜನ್ ಆಮ್ಲಜನಕದ ಉದ್ಯಮ. ನೀವು ಯೋಚನೆ ಮಾಡಿ, ನಾವು ಅಂಕಗಳನ್ನು ಪಡಿತೇವೆ, ನಾವು ಬುದ್ಧಿವಂತರಾಗ್ತಾ ಇದ್ದೇವೆ, ನಮ್ಮ ಮನೆಯ, ನಮ್ಮ ಶಾಲೆಯ, ನಮ್ಮ ಲೋಕದ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಸಮುದಾಯದಲ್ಲಿ ಜಾತಿ ಪ್ರಶ್ನೆ ಆಗುತ್ತೆ. ನಮ್ಮ ಮತ ಕೆಟ್ಟು ಹೋಗಿದೆ ಅಂತ ನಾವು ದೊಂಬಿ ಮಾಡ್ತೇವೆ, ನಮ್ಮ ಭಾಷೆ ಹಾಳಾಗ್ತಾ ಇದ್ದೇವೆ ಅಂತ ದೊಂಬಿ ಮಾಡ್ತೇವೆ, ನಮ್ಮ ಮತ ಕೆಟ್ಟು ಹೋಯಿತು ಅಂತ ಪರಸ್ಪರ ಕಚ್ಚಾಡ್ತೇವೆ. ಆದರೆ ನಾವು ಸೇವಿಸುವ ಗಾಳಿ ಕೆಡ್ತಾ ಇದೆ ಅಂತ ನಾವು ಪ್ರತಿಭಟಿಸೋದಿಲ್ಲ. ನಮ್ಮ ಅನ್ನ ಹಾಳಾಗ್ತಾ ಇದೆ ಅಂತ ನಾವು ಪ್ರತಿಭಟನೆ ಮಾಡೋದಿಲ್ಲ. ನಿಮಗೆ ಗೊತ್ತಿರಬೇಕು, ನಮ್ಮ ಭಾರತದಲ್ಲಿ ಪರಿಸರದ ಬಗ್ಗೆ ಒಂದು ಸಾತ್ವಿಕವಾದಂತಹ ಹಕ್ಕೊತ್ತಾಯವನ್ನು ಪ್ರಕಟಿಸಿದವರು ಮಹಾತ್ಮ ಗಾಂಧೀಜಿಯವರು. ನನಗೆ ಅವರ ಪರಿಸರ ಚಿಂತನೆ ಅತ್ಯಂತ ವಿವೇಕದ, ಅವಿನಾಶ್ ಅವರು ಹೇಳಿದ್ರಾಗ ಅತ್ಯಂತ ವಿವೇಕದ ಒಂದು ಪ್ರಜ್ಞೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರು ಒಂದು ಕಡೆ ಹೇಳ್ತಾರೆ, ಒಂದು ವೇಳೆ ಯುರೋಪ್ ಮತ್ತು ಇಂಗ್ಲೆಂಡಿನಲ್ಲಿ ಅಭಿವೃದ್ಧಿಯ ವೇಗ ಏನಿದೆ ಅದೇ ವೇಗ ಭಾರತದ ಅಭಿವೃದ್ಧಿಗೆ ಬಂದುಬಿಟ್ರೆ ಭಾರತಕ್ಕೆ ಒಂದು ಭೂಮಿ ಸಾಕಾಗೋದಿಲ್ಲ, 4 ಭೂಮಿ ಆದರೂ ಬೇಕಾಗುತ್ತೆ. ಮುಂದುವರಿಸಿ ಹೇಳ್ತಾರೆ, ಈ ಭೂಮಿ ಇರುವುದು, ಈ ಪ್ರಕೃತಿ ಇರುವುದು ನಿಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿಯೇ ಹೊರತು ನಿಮ್ಮ ದುರಾಸೆಯನ್ನಲ್ಲ ಅಂತ. ಇದನ್ನು ಶಿವರಾಮ ಕಾರಂತರು ಕೂಡ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಒಂದು ಹಿಡಿ ಭೂಮಿಯ ಕಾಡಿನ ತರಗೆಲೆಯ ಹಾಸಿಗೆಯ ಅಡಿಯಲ್ಲಿ ಲಕ್ಷಾಂತರ ಕ್ರಿಮಿಕೀಟಗಳನ್ನು ಹೊಂದಿದ ಒಂದು ಹಿಡಿ ಮಣ್ಣನ್ನು ನೀವು ತೆಗೆದು ಬೆಂಕಿಗೆ ಹಾಕಿ ಒಂದು ಕ್ಷಣದಲ್ಲಿ ಅದನ್ನು ಸುಡಬಹುದು. ಆದರೆ ನೀವಲ್ಲ, ನಿಮ್ಮ ತಂದೆಯಲ್ಲ, ಮುಂದೆ ಹುಟ್ಟಬೇಕಾದ ಮಕ್ಕಳಲ್ಲ, ಶತಶತಮಾನ ಹೋದರೂ ಆ ಒಂದು ಹಿಡಿ ಮಣ್ಣನ್ನು ನಮಗೆ ಸೃಷ್ಟಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಶಿವರಾಮ ಕಾರಂತರು ಹೇಳ್ತಾರೆ. ನೋಡಿ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಗಾಂಧಿಯಿಂದ ಹಿಡಿದು ನಮ್ಮವರೆಗೆ, ಬೇಡ ನಿಮ್ಮವರೆಗೆ ಅಥವಾ ನಿಮ್ಮ ನಂತರದ ತಲೆಮಾರಿಗೆ ನಮ್ಮಲ್ಲಿರುವ ಕಲಿಕೆಯ ಮಾದರಿ ಯಾವುದು ಗೊತ್ತಾ? ಶಿಕ್ಷಣದ ಮಾದರಿಗಳು ಯಾವುದು ಗೊತ್ತಾ ಮಕ್ಕಳೇ? ತರಗತಿಯ ಒಳಗಡೆ ಕೂತು ಪರಿಸರವನ್ನು ಅಧ್ಯಯನ ಮಾಡೋದು. ತರಗತಿಯ 4 ಗೋಡೆಯ ಒಳಗಡೆ ಕೂತು ಗಾಳಿ ಹಾಳಾಗಿದೆ ಅಂತ ಅಧ್ಯಯನ ಮಾಡೋದು. 4 ಗೋಡೆಯ ಒಳಗಡೆ ಕೂತು ಅನ್ನಕ್ಕೆ ವಿಷ ಸೇರಿದೆ ಅಂತ ಅಧ್ಯಯನ ಮಾಡೋದು. ನನಗೆ ಯಾಕೆ ಕ್ರಿಯೇಟಿವ್ ಇವತ್ತು ಮುಖ್ಯ ಆಗ್ತಾ ಇದೆ ಅಂತಂದರೆ, ಯಾವುದನ್ನು ಅಧ್ಯಯನ ಮಾಡಬೇಕೋ ಅದನ್ನು ತಿಳಿಸುವಂಥ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ಪರಿಸರದ ಅಧ್ಯಯನ ಆಗಬೇಕಾದ್ದು ಪರಿಸರದ ಒಳಗಡೆ ಕೂತು ಪರಿಸರವನ್ನು ಅಧ್ಯಯನ ಮಾಡಬೇಕು. ನಮ್ಮ ಹಿರಿಯರಿಗೆ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತಂತೆ. ಆಶ್ರಮದ ಒಳಗಡೆ, ಕಾಡಿನ ಒಳಗಡೆಯೇ ಕೂತು ಪರಿಸರವನ್ನು ಅಧ್ಯಯನ ಮಾಡೋದು. ಹೊಳೆಯ ಕಡೆಗೆ ಹೋಗಿ ನೀರಿನಲ್ಲಿ ತಮ್ಮ ಮುಖಗಳನ್ನು ನೋಡಿಕೊಳ್ಳೋದು. ನಾನು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಮೊದಲ ಬಾರಿಗೆ ನಮ್ಮ ಪ್ರಾಚೀನರು ನೀರಿನ ಲೆವೆಲಲ್ಲಿ ಬದುಕ್ತಾ ಇದ್ರು. ನದಿ, ಹೊಳೆ, ಕೆರೆ, ನೀರು ಎಲ್ಲಿತ್ತೋ ಅದೇ ಹಂತದಲ್ಲಿ ನಮ್ಮ ಬದುಕಿತ್ತು ಮಕ್ಕಳೇ. ಮೊದಲ ಬಾರಿಗೆ ನೀರು ಒಂದು ಮನುಷ್ಯನಷ್ಟು ಎತ್ತರಕ್ಕೆ ಮೇಲಕ್ಕೆ ಹೋಗ್ತದೆ. ಅದನ್ನು ನಾವು ಕೋರಿಂಗೆ ಅಂತ ಕರಿತೇವೆ. ಹೀಗೆ ಒಂದು ಆಳು ಎತ್ತರಕ್ಕೆ ನೀರು ಹೋಗುತ್ತೆ. ಅನಂತರ ಬಂದದ್ದು ಏತ ಅಂತ, ನಾವು ತುಳುವಿನಲ್ಲಿ ಚೊಟ್ಟೆ ಅಂತ ಕರಿತೇವೆ. 2 ಆಳು ಎತ್ತರಕ್ಕೆ ನೀರು ಹೋಯಿತು. ಅನಂತರ ಬಂದದ್ದೇ ವಿಲಿಯರ್ಸ್ ಪಂಪ್ ಅಂತ ಒಂದು ಬಂತು, 80 ಅಡಿ ನೀರು ಎತ್ತರಕ್ಕೆ ಹೋಯಿತು. ಅನಂತರ ಕಿರ್ಲೋಸ್ಕರ್ ಅಂತ ಒಂದು ಪಂಪು ಬಂತು, 100-200 ಅಡಿ ಎತ್ತರಕ್ಕೆ ಹೋಯಿತು. ಈಗ ಸಬ್ಮರ್ಸಿಲ್ ಅಂತ ಒಂದು ಪಂಪು ಬಂದಿದೆ, 1000 ಅಡಿ ಆಳದಿಂದ ಎಷ್ಟೋ 1000 ಅಡಿ ಎತ್ತರಕ್ಕೆ ನೀರನ್ನು ಎತ್ತುತ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಿಮ್ಮ ಅಜ್ಜನ ಅಜ್ಜನ ಮನೆ ಕಟ್ಟುವಾಗ ಅವರು ನೀರಿನ ಹತ್ತಿರ ಮನೆ ಕಟ್ತಾಯಿದ್ರು. ಗಮನಿಸಿ ಮಕ್ಕಳೇ,
ಈಗ ಮನೆ ಕಟ್ಟುವಾಗ ನೀರು ನಮಗೆ ಮುಖ್ಯ ಆಗೋದಿಲ್ಲ, ನೀರು ಬರ್ತದೆ ಬಿಡಿ. ಈಗ ನಮಗೆ ವಾಸ್ತು ಮುಖ್ಯ ಆಗುತ್ತೆ, ಈಗ ನಮಗೆ ಮೊಬೈಲ್ ರೇಂಜ್ ಮುಖ್ಯ ಆಗುತ್ತೆ, ಈಗ ನಮಗೆ ರಸ್ತೆ ಮುಖ್ಯ ಆಗುತ್ತೆ, ಈಗ ನಮಗೆ ಕರೆಂಟ್ ಮುಖ್ಯ ಆಗುತ್ತೆ. ನೀರು ಮುಖ್ಯ ಆಗುವುದಿಲ್ಲ, ನೀರು ಅದರಷ್ಟೇ ಎತ್ತರಕ್ಕೆ ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಪ್ರಾಚೀನರು ನೀರಿನ ಹತ್ತಿರಕ್ಕೆ ಬಂದರು. ನೀರಿನ ಹತ್ತಿರಕ್ಕೆ ಮನುಷ್ಯ ಬಂದದ್ದು ಇತಿಹಾಸವಾದರೆ, ಮನುಷ್ಯನ ಹತ್ತಿರ ಬಂದದ್ದು ನೀರು, ಬಂದದ್ದು ವಿಜ್ಞಾನ. ಮನುಷ್ಯನ ಹತ್ತಿರ ನೀರು ಬಂದದ್ದು ವಿಜ್ಞಾನ. ನಮ್ಮ ನಾಗರಿಕತೆ ತಗ್ಗಿನಿಂದ ಎತ್ತರಕ್ಕೆ ಹತ್ತುತ್ತಾ ಹೋಗುತ್ತೆ. ಬಹುಶಃ ತಗ್ಗಿನಲ್ಲಿ ಇದ್ದ, ನೀರಿನ ಜಾಗದಲ್ಲಿದ್ದ, ಗದ್ದೆಯ ಜಾಗದಲ್ಲಿದ್ದಂಥ ಸಂಸ್ಕೃತಿ ಇದೆಯಲ್ಲ, ನಾನು ಸಂಸ್ಕೃತಿ ಅನ್ನುವಾಗ ನನಗೆ ನೆನಪಾಗೋದು ಕಲ್ಚರ್ ಅಂತ. ನಿಮಗೆ ಗೊತ್ತಿದೆಯಲ್ಲ, ಸಂಸ್ಕೃತಿ ಕಲ್ಚರ್ ಅಂತ ನಾವು ಕರಿತೇವೆ. ಕಲ್ಚರ್ ಅಂತಂದರೆ ಲ್ಯಾಟಿನ್ ಶಬ್ದದಲ್ಲಿ ಕ್ಲಪ್ಚೋ ಅನ್ನುವ ಲ್ಯಾಟಿನ್ ಶಬ್ದ ಕಲ್ಚರ್ ಆಗಿದೆ. ಕ್ಲಪ್ಚೋ ಅಂದರೆ ನಮ್ಮ ಪ್ರಾಚೀನ ಮಾನವ ಮೊದಲ ಬಾರಿಗೆ ನೆಲವನ್ನು ಗೆರೆ ಹಾಕುವುದಕ್ಕೆ, ನೆಲಕ್ಕೆ ಭೂಮಿಯನ್ನು ಬಗೆಯುವುದಕ್ಕೆ ಕಂಡುಕೊಂಡ ಮರದ ನೇಗಿಲಿನ ತುದಿ ಸವೆಯದ ಹಾಗೆ ಬಡಿಯುವ ಕಬ್ಬಿಣದ ಸಲಾಕೆಗೆ ಕ್ಲಪ್ಚೋ ಅಂತ ಹೆಸರು. ಪ್ರಾಚೀನ ಮಾನವ ಭೂಮಿಯನ್ನು ಬಗೆದು ಉಳುಮೆ ಮಾಡಿ, ಆ ಉಳುಮೆಯ ಜಾಗದಲ್ಲಿ ಬೀಜವನ್ನು ಇಟ್ಟು, ಬೀಜವನ್ನು ಮೊಳೆಸಿ ಕೃಷಿ ಮಾಡುವುದಕ್ಕೆ ಕಂಡುಹಿಡಿದ ಮರದ ನೇಗಿಲಿನ ತುದಿ ಸವೆಯದ ಹಾಗೆ ಬಡಿಯುವ ಕಬ್ಬಿಣದ ಸಲಾಕೆಗೆ ಕ್ಲಪ್ಚೋ ಅಂತ ಹೆಸರು. ಆ ಕ್ಲಪ್ಚೋ ಅನ್ನುವ ಶಬ್ದದಿಂದ ಕಲ್ಚರ್ ಅನ್ನೋ ಶಬ್ದ ಹುಟ್ಟಿಕೊಂಡಿದೆ. ಕಲ್ಚರ್ ಅನ್ನೋ ಶಬ್ದದಿಂದ ಎಗ್ರಿಕಲ್ಚರ್ ಅನ್ನೋ ಶಬ್ದ ಹುಟ್ಟಿಕೊಂಡಿದೆ. ಎಗ್ರಿಕಲ್ಚರ್ ಜಗತ್ತಿನ ಮೊದಲ ಕಲ್ಚರ್. ಈಗ ತಲೆ ಬಾಚುವುದು ಕಲ್ಚರ್, ಉಗುರಿಗೆ ಬಣ್ಣ ಹಾಕುವುದು ಕಲ್ಚರ್, ಎಲ್ಲವೂ ಕಲ್ಚರ್ ಆಗಿದೆ. ಆದರೆ ಮೊದಲ ಕಲ್ಚರ್ ಎಗ್ರಿಕಲ್ಚರ್. ನೀವು ನೆನಪಿಟ್ಟುಕೊಳ್ಬೇಕು, ಕೃಷಿ ನಮ್ಮ ಮೂಲ ಸಂಸ್ಕೃತಿ ಮತ್ತು ಅವೆಲ್ಲವನ್ನೂ ಕೂಡಿಸುವ ಸಂಸ್ಕೃತಿ ಅಂತ. ಬಹುತ್ವ ಅಂತ ಗೊತ್ತಿದೆ ಅಲ್ಲ ನಿಮಗೆ. ಒಬ್ಬ ರೈತ ಏಕಾಂಗಿಯಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಆಗ್ಬೋದು, ಯಂತ್ರಗಳ ಜೊತೆಗೆ ಬಂದಾಗ ಏಕಾಂಗಿಯಾಗಿರ್ಬೋದು. ಆದರೆ ಭಾರತದ ಕೃಷಿ ಅದು ಬಹುತ್ವದ ಕೃಷಿ. ಆತ ಕೆಸರಿನ ಜೊತೆಗೆ, ಹಸಿರಿನ ಜೊತೆಗೆ, ಊರಿನ ಜೊತೆಗೆ, ಅಕ್ಕಪಕ್ಕದ ರೈತರ ಜೊತೆಗೆ ಸಂಬಂಧಗಳನ್ನು ಇಟ್ಟುಕೊಂಡಿರ್ತಾನೆ. ಬಹುಶಃ ಆ ಕಾರಣಕ್ಕಾಗಿ ರೈತ ಇವತ್ತು ಮಾನವೀಯ ನೀವು ಗಮನಿಸಿರಬೇಕು. ನಾನು ಈಗ ಹೇಳಿ ಬಂದೆ, ನಮ್ಮ ಇಡೀ ದೇಶದಲ್ಲಿ ಮಕ್ಕಳೇ ಸಮಾಜ ಸುಧಾರಕರ, ರಾಷ್ಟ್ರಪ್ರೇಮಿಗಳ, ಸಾಹಿತಿಗಳ, ಬುದ್ಧಿಜೀವಿಗಳ, ಸಮಾಜ ಚಿಂತಕರ, ಕಲಾವಿದರ, ಸಿನಿಮಾ ನಟರ ಆತ್ಮಕಥೆಗಳು, ಜೀವನ ಚರಿತ್ರೆಗಳು ಬರ್ತವೆ. ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನೀವು ಒಮ್ಮೆ ಹೋದರೆ, ವಿಶ್ವವಿದ್ಯಾನಿಲಯದ ಮುಂದೆ, ಸಂಸತ್ತಿನ ಮುಂದೆ, ವಿಧಾನಸೌಧದ ಮುಂದೆ, ಕೂಡು ರಸ್ತೆಗಳ ನಡುವೆ ಇವರೆಲ್ಲರ ಮೂರ್ತಿಗಳನ್ನು ನಿಲ್ಲಿಸಿರ್ತಾರೆ. ಆದರೆ ಒಬ್ಬನೇ ಒಬ್ಬ ರೈತನ ಮೂರ್ತಿಯನ್ನು ನಾನು ಈ ದೇಶದಲ್ಲಿ ಎಲ್ಲೂ ನೋಡಲಿಲ್ಲ. ಎಲ್ಲರ ಹೊಟ್ಟೆ ತುಂಬಿಸುವ ರೈತ ನಿಮ್ಮ ಅಜ್ಜ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು, ನಿಮ್ಮ ಮುತ್ತಾತ ಆಗಿರ್ಬೋದು. ಅವರಿಗಿದ್ದಂಥ ಸಮಾಜ ಸಮುದಾಯ ಕ್ಷೇಮದ ಒಂದು ಆಲೋಚನೆಗಳು, ಅವರಲ್ಲಿ ಹಣ ಇರಲಿಲ್ಲ, ಅವರಲ್ಲಿ ಹೊನ್ನು ಚಿನ್ನ ಇರಲಿಲ್ಲ, ಶ್ರೀಮಂತಿಕೆ ಇರಲಿಲ್ಲ, ಆದರೆ ಹೃದಯದ ಶ್ರೀಮಂತಿಕೆ ಇತ್ತು. ನಿಮ್ಮ ಊರಲ್ಲೂ ಈ ರೀತಿ ಅಜ್ಜಿ ಇರ್ಬೋದು. ನನಗೆ ಅದು ಭಗವದ್ಗೀತೆ ಹಾಗೆ ಕಾಣಿಸ್ತದೆ ಮಕ್ಕಳೇ. ಎಂಥ ಮಾತು ಗೊತ್ತಾ? ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿದೆಯೇ? ಯಾವ ಶಾಲೆಯಲ್ಲೂ ಓದದ ಅಜ್ಜಿ, ಯಾವ ವಿಶ್ವವಿದ್ಯಾನಿಲಯದಲ್ಲೂ ಓದದ ಅಜ್ಜಿ ಹೇಳಿದ ಮಾತು, ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿದೆ ಅಂತ. ನನ್ನ ಊರಿನಲ್ಲಿ ಒಬ್ಬ ಕುಕ್ಕಜ್ಜ ಅಂತ ಇದ್ದ. 103 ವರ್ಷ ಬದುಕಿದ್ದ. ಇತ್ತೀಚೆಗೆ ತೀರಿ ಹೋದ. ಅವ ಅಂಗಿ ಹಾಕ್ತಾ ಇರಲಿಲ್ಲ, ಒಂದು ಬಟ್ಟೆ ಉಟ್ಕೊಂಡು ಬೆನ್ನಿಗೆ ಒಂದು ಬಿಲ್ಲು ಮತ್ತು ಬಾಣ ನೇತು ಹಾಕ್ಕೊಂಡು ನಮ್ಮ ಕಾಡಿನ ಒಳಗಡೆ
ಆಚೆ ಈಚೆ ಹೋಗ್ತಾ ಇದ್ದ. ಅದ್ಭುತವಾದಂಥ ಅನುಭವಿ ಅವ, ಕಾಡಿನ ಅನುಭವಿ. ಒಂದು ಸಲ ಅವನನ್ನು ಅಡ್ಡ ನಿಲ್ಲಿಸಿ, ಕುಕ್ಕಜ್ಜ ನನಗೊಂದು ನನ್ನಾರಿ ಬೇರು ಬೇಕು ಅಂತ ಹೇಳಿದೆ. ನನ್ನಾರಿ ಅಂದರೆ ಸೊಗದ ಬೇರು ಅಂತ, ತುಂಬ ತಂಪು ಮತ್ತು ಪರಿಮಳ, ಅದು ನೀರಿಗೆ ಹಾಕಿದರೆ. ತಕ್ಷಣ ಎಂತ ಹೇಳಿದ ಗೊತ್ತವ? ದೇವರೇ ಬಲೆ ಇರಿ ಇಂಚಿ ಅಂತ. ಮನುಷ್ಯರನ್ನು ನಾವು ದೇವರು ಅಂತ ಕರೆಯೋದು. ದೇವರೇ ಬನ್ನಿ ಒಳಗಡೆ ಅಂತ ಕಾಡಿಗೆ ಕರ್ಕೊಂಡದ. ಕಾಡಿನ ಒಂದು ದೊಡ್ಡ ಮರದ ಬೊಡ್ಡೆಯ ಹತ್ತಿರ ನಿಲ್ಲಿಸಿ ಹೀಗೆ ತೋರಿಸಿ ಹೇಳಿದ, ದೇವರೇ ಇಲ್ಲಿ ನೋಡಿ, ಈ ದೊಡ್ಡ ಮರ ಚಿಕ್ಕ ಚಿಕ್ಕ ಬಳ್ಳಿಗಳನ್ನು ಎತ್ತಿಕೊಂಡಿದೆ. ಆ ಎತ್ತಿಕೊಂಡ ಬಳ್ಳಿ ಮರಕ್ಕಿಂತಲೂ ಎತ್ತರಕ್ಕೆ ಏರಿದೆ. ಏರುವ ಮುಂಚೆ ಈ ದೊಡ್ಡ ಮರ ಈ ಬಳ್ಳಿಗಳ ಜಾತಿ ಕೇಳಲಿಲ್ಲ, ಧರ್ಮ ಕೇಳಲಿಲ್ಲ, ನಿನ್ನ ಮತ ಯಾವುದು ಅಂತ ಕೇಳಲಿಲ್ಲ. ಅಷ್ಟೇ ಅಲ್ಲ, ಆ ಬಳ್ಳಿ ಮರಕ್ಕಿಂತ ಎತ್ತರದಲ್ಲಿ ಹೂ ಬಿಟ್ಟಾಗ ಆ ಹೂವಿನ ಒಳಗಡೆಯ ಜೇನನ್ನು ಹೀರಲಿಕ್ಕೆ ಬಂದಂತಹ ದುಂಬಿಗಳನ್ನು ಆ ಹೂವು ನಿಮ್ಮ ಜಾತಿ ಯಾವುದಂತ ಕೇಳಲಿಲ್ಲ. ಈ ಕುಕ್ಕಜ್ಜ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದವಲ್ಲ, ಮ್ಯಾಂಗ್ಳೂರು ಯೂನಿವರ್ಸಿಟಿಯ ಸ್ಟೂಡೆಂಟು ಅಲ್ಲ, ಲೋಕ ವಿಶ್ವವಿದ್ಯಾನಿಲಯದ ಒಬ್ಬ ಕಾಡಿನ ಸಂತ ಇವ. ಈ ರೀತಿ ಪರಿಸರಕ್ಕೆ ಅಂಟಿಕೊಂಡ ಕುಕ್ಕಜ್ಜಂದಿರು ಅಥವಾ ಈ ರೀತಿಯ ಅನುಭವಿಗಳು ನಿಮ್ಮ ಸುತ್ತಮುತ್ತ, ನಿಮ್ಮ ಊರುಗಳಲ್ಲಿ ಸಾಕಷ್ಟು ಜನ ಇರಬಹುದು. ಇವತ್ತು ಆ ಸಮುದಾಯದ ಅನುಭವಗಳು ದಾಖಲಾಗ್ತಾ ಇಲ್ಲ ಮಕ್ಕಳೇ. ಅವರ ಮಾತುಗಳಿಗೆ ನಾವು ಕಿವಿ ಕೊಡ್ತಾ ಇಲ್ಲ. ಅವರ ಧ್ಯಾನಕ್ಕೆ, ಅವರ ಸಂತ ಸ್ಥಿತಿಯ ಒಳಗಡೆ ಇರುವ ತಿರುಳುಗೆ ನಾವು ಕೈ ಹಾಕ್ತಾ ಇಲ್ಲ, ನಾವು ಮನಸ್ಸು ಕೊಡ್ತಾ ಇಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಆಸಕ್ತಿಗಳು ದಿನೇ ದಿನೇ ಬದಲಾಗ್ತಾ ಇದೆ. ನಾವು ಒಂದು ರೀತಿ ಯಂತ್ರಗಳಾಗ್ತಾ ಇದ್ದೇವೆ. ನಮ್ಮ ಒಳಗಡೆಯ ಯಂತ್ರಗಳನ್ನು ಕಳಚಿದಾಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗ್ತೇವೆ ಅಂತ ಅನಿಸುತ್ತೆ. ಇದನ್ನು ಬಹಳ ಗಂಭೀರವಾಗಿ ನೀವು ತಗೊಳ್ಬೇಕು. ನಮ್ಮ ಒಳಗಡೆಯ ಯಂತ್ರಸ್ಥಿತಿಯನ್ನು ನಾವು ಕಳಚಿಕೊಳ್ಬೇಕು. ಇವತ್ತು ಎಲ್ಲ ಸುಖ ದುಡ್ಡಿನಲ್ಲಿ ಇದೆ, ಎಲ್ಲ ಸುಖ ನಗರದಲ್ಲಿ ಇದೆ ಅನ್ನುವಂಥ ಒಂದು ಭ್ರಾಂತಿ ಶುರುವಾಗಿ ಒಂದು ಹಳ್ಳಿಯನ್ನು, ಕೃಷಿಯನ್ನು, ಹಸಿರನ್ನು, ಬೇರನ್ನು, ಕಾಡನ್ನು, ಗ್ರಾಮಗಳನ್ನು ಬಿಟ್ಟು, ಗಾಂಧಿ ಕರೆದ್ರಲ್ಲ ಭಾರತದ ಆತ್ಮಭಾಗ ಅಂತ ಕರೆದರು ಗ್ರಾಮಗಳನ್ನು, ಆ ಆತ್ಮಭಾಗಗಳನ್ನು ಕಳಚಿಕೊಂಡು ನಮ್ಮ ಹೊಸ ತಲೆಮಾರು ದೂರಕ್ಕೆ ಹೋಗ್ತಾ ಇದೆ. ನಾನು ಒಂದು ನಿಮಗೆ ರೈತ ಎಷ್ಟು ಕೀಳರಿಮೆಯಲ್ಲಿ, ಗ್ರಾಮದ ವಕ್ತಾರನಾದಂಥ ರೈತ ಇವತ್ತು ಎಷ್ಟು ಕೀಳರಿಮೆಯಲ್ಲಿ ಬದುಕ್ತಾ ಇದ್ದಾನಂತಂದರೆ ಒಂದು ಚಿಕ್ಕ ಕಥೆ ಹೇಳ್ತೇನೆ. ನಾನು ಇತ್ತೀಚೆಗೆ ಪುತ್ತೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ಆವಾಗ ನನ್ನ ಹಳೆಯ ಒಬ್ಬ ಸ್ನೇಹಿತ, ತುಂಬ ಹಿಂದಿನ ಕಾಲ ಅಲ್ಲ, 35 ವರ್ಷದ ನನ್ನ ಡಿಗ್ರಿ ಕ್ಲಾಸ್ಮೇಟ್ ಒಬ್ಬ ಬಂದ. ಕರಾವಳಿಯಲ್ಲಿ ಅಪರೂಪಕ್ಕೆ ಭೇಟಿಯಾದಾಗ ಕೇಳುವ ಪ್ರಶ್ನೆ ಎರಡೇ: ಎಂಚವುಲ್ಲ, ಹೇಗಿದ್ದಿ, ಓಳುಲ್ಲ, ಎಲ್ಲಿದ್ದಿ, ಎರಡೇ ಪ್ರಶ್ನೆ. ನಾನು ಒಂದು ಕಾಲೇಜಿನಲ್ಲಿ ಇದ್ದೇನೆ ಅನ್ನುವುದನ್ನು ಹೇಳದೆ ನಾನು ತಮಾಷೆ ಹೇಳಿದೆ, ನಾನು ಈಗ ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದೇನೆ ಅಂತ. ತಕ್ಷಣ ಅವ ನನಗೆ ಕೇಳಿದ ಮರುಪ್ರಶ್ನೆ, ಹಾಗಾದರೆ ಈಗ ನೀನು ಎಲ್ಲಿಯೂ ಇಲ್ವಾ ಅಂತ. ಯೋಚನೆ ಮಾಡಿ ಮಕ್ಕಳೇ, ನನಗೆ ಒಂದು 15 ಎಕರೆ ಜಾಗ ಇದೆ, ಸುತ್ತ ಹಸಿರಿದೆ, ಆಶ್ರಮದ ರೀತಿಯ ಸುತ್ತ ಕಾಡಿದೆ, ಸ್ವಚ್ಛವಾದಂಥ ನೀರಿದೆ, ಸ್ವಚ್ಛವಾದ ಗಾಳಿ ಇದೆ. ಅವ ಬೆಂಗಳೂರಿನಲ್ಲಿ ವಿಜಯ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದವ. ಅವನಿಗೆ ಅಂಗೈಯಗಳ ಜಾಗ ಇಲ್ಲ ಪ್ರಪಂಚದ ಮೇಲೆ, ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ದಾನೆ. ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾನೆ, ಅವನ ಮಗು ಮಲಗಿರ್ತದೆ, ತಂಗಳನ್ನವನ್ನು ತಿಂದು ಅವ ಮಲಗ್ತಾನೆ. ಎಷ್ಟು ಚಿಕ್ಕ ಮನೆ ಅಂತಂದರೆ 10 ಜನ ಒಳಗಡೆ ಹೋದರೆ 8 ಜನ ಹೊರಗಡೆ ಹೋಗಬೇಕು ತಕ್ಷಣ. ಕಿಸ್ಕಿಂದೆಯಲ್ಲಿ ಬದುಕ್ತಾ ಇದ್ದಾನೆ, ಓಡಿಕೊಂಡು ಹೋಗಿ ಬಸ್ ಹತ್ತಾನೆ. ಅವನ ಪ್ರಕಾರ ಅವಂದು ಬದುಕಂತೆ, ನಾನೀಗ ಎಲ್ಲಿಯೂ ಇಲ್ವಂತೆ. ಯೋಚನೆ ಮಾಡಿ, ಈ ವೈಪರೀತ್ಯ ಇವತ್ತು ಹಳ್ಳಿಗಳನ್ನು
ಒಂದು ರೀತಿ ಬೇರೆ ರೀತಿಯಲ್ಲಿ ನೋಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನಿಮಗೆ ಗೊತ್ತಿರಲಿ ಮಕ್ಕಳೇ, ನಮ್ಮ ರೈತ ಸಮುದಾಯದ ನೆಲಶಕ್ತಿ, ನೆಲಜ್ಞಾನ ಎಷ್ಟು ಗಟ್ಟಿಯಾಗಿತ್ತು ಅಂತಂದರೆ, ಗಮನಿಸಿ, ನಮ್ಮ ಕರಾವಳಿಯ ದೇವಸ್ಥಾನಗಳಲ್ಲಿ ಒಂದು ಕೊಡಿಮರ ಅಂತ ಇದೆ. ದೇವಸ್ಥಾನದ ಎದುರುಗಡೆ ಒಂದು ಧ್ವಜಸ್ತಂಭ ಅಂತ ಇದೆ. ಆ ಧ್ವಜಸ್ತಂಭದ ಮೇಲೆ ಅತಿಕರೆಯ ಅನ್ನುವಂಥ ಒಂದು ಭತ್ತದ ಬೀಜವನ್ನು ತೆನೆಯಾಗಿ ಕಟ್ತಾರೆ. ಎಷ್ಟು ಚಂದದ ನಂಬಿಕೆ ಇದೆ. ಇದೊಂದು ನಂಬಿಕೆ, ಆರಾಧನೆ ಅಂತಂದರೆ ಧ್ವಜಸ್ತಂಭದ ಮೇಲೆ ಭತ್ತದ ತೆನೆಯನ್ನು ಕಟ್ತಾರೆ. ನನಗೆ ಅನಿಸುತ್ತೆ, ಯಾಕೆ ಅವರು ಕಟ್ತಾ ಇದ್ರು ಅಂತಂದರೆ, ಇಲ್ಲಿ 22 ನದಿಗಳು ಹರಿತವೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜೋಡಿ ಜಿಲ್ಲೆಗಳಲ್ಲಿ. ವಿಪರೀತ ಮಳೆ ಬರುತ್ತೆ. ವಿಪರೀತ ಮಳೆ ಬಂದು ಊರು ಮುಳುಗಿ, ಹೊಳೆಯಿಂದ ನೀರು ಮೇಲೆ ಬಂದು, ಗೋಪುರ ಮುಳುಗಿ, ಗರ್ಭಗುಡಿ ಮುಳುಗಿ, ದೇವರು ಮುಳುಗಿದ್ರು ಕೂಡ ಧ್ವಜದ ಸ್ತಂಭದ ಮೇಲಿರುವ ತೆನೆ ಅಲ್ಲಿ ಮುಂದೆ ಯಾರಾದರೂ ಉಳಿದರೆ ಅವರಿಗೆ ಬೀಜವಾಗಿ ಒದಗಬೇಕು ಅನ್ನುವಂಥ ದೂರದೃಷ್ಟಿ ನಮ್ಮ ಹಿರಿಯರಲ್ಲಿತ್ತು. ಒಂದು 7-8 ವರ್ಷಗಳ ಹಿಂದೆ ನಮ್ಮೂರಿನ ದೇವಸ್ಥಾನವನ್ನು ಪುನರುತ್ಥಾನಕ್ಕಾಗಿ ಬಿಚ್ಚುವಾಗ ಶಿವನ ಗರ್ಭಗುಡಿಯ ಮೇಲಿನ ಗರ್ಭಕಲಶದಲ್ಲಿದ್ದಂಥ ಎಷ್ಟೋ ವರ್ಷಗಳ ಹಿಂದಿನ ಭತ್ತ ಕೆಳಗಡೆ ಉದುರಿತು. ಯಾವ ಮೀಡಿಯಾದಲ್ಲೂ ಅದು ಸುದ್ದಿ ಆಗಲಿಲ್ಲ. ನಮ್ಮ ಪ್ರಾಚೀನರು ಅದನ್ನು ಎಲ್ಲಿ ಡೆಪಾಸಿಟ್ ಮಾಡಿದರು ಅಂತಂದರೆ ಶಿವನ ತಲೆಯ ಮೇಲೆಯೇ ಅದನ್ನು ಕಟ್ಟಿದರು. ಯಾಕಂತಂದರೆ ಅದು ಸುರಕ್ಷಿತವಾಗಿ ಉಳಿಬೇಕು ಅಂತ. ಎಂಥ ಅದ್ಭುತವಾದಂಥ ಯೋಚನೆ. ತೆನೆ ಕಟ್ಟಿದವನಾಗಲಿ, ಶಿವನ ಗರ್ಭಕಲಶದ ಮೇಲೆ ಭತ್ತವನ್ನು ಡೆಪಾಸಿಟ್ ಮಾಡಿದವನಾಗಲಿ, ಇವರು ಯಾವುದೇ ಯೂನಿವರ್ಸಿಟಿಯಲ್ಲಿ ಶಸ್ತ್ರಶಾಸ್ತ್ರವನ್ನಾಗಲಿ ಬೀಜಶಾಸ್ತ್ರವನ್ನಾಗಲಿ ಓದಿದವರಲ್ಲ. ಇವರು ನಮ್ಮ ನೆಲ ವಿಶ್ವವಿದ್ಯಾನಿಲಯದ ತಜ್ಞರು. ಯೋಚನೆ ಮಾಡಿ, ಕರಾವಳಿಯಲ್ಲಿ ಒಂದು ಗಣಪತಿಗೆ ಇಡುವುದಂತ ಒಂದು ಉಂಟು, ಸರಿಗೆ ಗೊತ್ತಿದೆ, ಸ್ವಸ್ತಿಕ ಅಂತ. ಗಣಪತಿಗೆ ಇಡುವುದಲ್ಲ, ದಯವಿಟ್ಟು ಗಮನಿಸಿ, ಗಣಪತಿ ಇಡುವುದು ಅಂತ. ಗಣಪತಿಯನ್ನೇ ಸ್ಥಾಪನೆ ಮಾಡ್ತಾರೆ ರೈತರು. ಹೇಗೆ ಗೊತ್ತಾ ಮಕ್ಕಳೇ? ಮನೆಯಲ್ಲಿ ಏನಾದರೂ ಒಂದು ಅದ್ಭುತ ಕಾರ್ಯಕ್ರಮ ಇದ್ದಾಗ ಹಟ್ಟಿ ಕಟ್ಟುವುದು, ಕೊಟ್ಟಿಗೆ ಕಟ್ಟುವುದು, ಕೆರೆ ತೋಡುವುದು, ಇಂಥ ಕೆಲಸ ಇದ್ದಾಗ ವೈದಿಕರನ್ನು, ಪುರೋಹಿತರನ್ನು ಸೇರಿಸಿಕೊಳ್ಳದೆ ರೈತನೇ ತನ್ನ ಹುಟ್ಟುವಳಿಯಲ್ಲಿ ಒಂದು ಗಣಪತಿಯನ್ನು ಕಟ್ತಾನೆ. ಹೇಗೆ ಕಟ್ತಾನೆ? ಅಡಿಗೆ ಬಾಳೆ ಎಲೆ ಹಾಕ್ತಾನೆ, ಅದರ ಮೇಲೆ ಭತ್ತ ಅಥವಾ ಅಕ್ಕಿ ಸುರಿತಾನೆ, ಅದರ ಮೇಲೆ ಒಂದು ಹಣ್ಣು ತೆಂಗಿನಕಾಯಿ ಇಡ್ತಾನೆ, ಈ ಕಡೆ ವೀಳ್ಯದೆಲೆ ಇಡ್ತಾನೆ, ಈ ಕಡೆ ಹಣ್ಣಡಿಕೆ ಇಡ್ತಾನೆ. ನೀವು ಕೂತಲ್ಲೇ ಆ ಸ್ಟ್ರಕ್ಚರನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ದೊಡ್ಡ ತೆಂಗಿನಕಾಯಿ, ಗಣಪತಿಯ ಹೊಟ್ಟೆ, ಈ ಕಡೆ ವೀಳ್ಯದೆಲೆ ಕಿವಿ, ಈ ಕಡೆ ಅಡಿಕೆ ಮೌಸ್, ಇಲ್ಲಿ ಒಂದು ಗಣಪತಿಯನ್ನೇ ಕರಾವಳಿಯ ರೈತ ಸೃಷ್ಟಿಸುವುದು. ಯಾವುದರಿಂದ ಸೃಷ್ಟಿಸ್ತಾನೆ? ತನ್ನ ನೆಲದ, ಹೊಲದ, ಗದ್ದೆಯ, ತೋಟದ ಉತ್ಪನ್ನಗಳಿಂದ. ಅಲ್ಲಿ ನೀವು ಏನು ಯೋಚನೆ ಮಾಡಬೇಕು ಅಂತಂದರೆ, ನಾನು ಭತ್ತ ಬೆಳೆಸ್ತೇನೆ, ನೀವು ತೆಂಗಿನಕಾಯಿ ಬೆಳೆಸ್ತೀರಿ, ನಿಮ್ಮ ತೆಂಗಿನಕಾಯಿ ನನಗೆ ಕೊಡಿ, ನನ್ನ ಭತ್ತ ನಿಮಗೆ ಕೊಡ್ತೇನೆ. ನಾನು ವೀಳ್ಯದೆಲೆ ಬೆಳೆಸ್ತೇನೆ, ನಿಮ್ಮ ಅಡಿಕೆ ನನಗೆ ಕೊಡಿ. ಒಂದು ಬಾರ್ಟರ್ ಸಿಸ್ಟಮ್ ಇತ್ತು. ಯಾವಾಗ ಕೊಡಿ ಬಾಳೆ ಎಲೆಯ ಮೇಲೆ 1 ರೂಪಾಯಿ ಬಿತ್ತೋ, ಇಡೀ ಕೃಷಿ ಪಲ್ಲಟಕ್ಕೆ ಒಳಗಾಗ್ತದೆ. ನನ್ನ ಕಿಸೆಯಲ್ಲಿ ಕೈಯಲ್ಲಿ ದುಡ್ಡಿದೆ, ನಾನು ಇವೆಲ್ಲವನ್ನು ಖರೀದಿಸಬಲ್ಲೆ ಅನ್ನುವಂಥ ಒಂದು ಅಹಂ ನಮ್ಮ ಒಳಗಡೆ ಸೃಷ್ಟಿಯಾಗುತ್ತೆ. ನಾನು ನಿಮಗೆ ಇನ್ನೊಂದು ಕ್ರಮ ಹೇಳ್ತೇನೆ. ಇದು ಬಯಲುಸೀಮೆಯಲ್ಲಿ ನಿಮ್ಮ ಊರಲ್ಲೂ ಕೂಡ ಒಂದು 100 ವರ್ಷದ ಹಿಂದೆ ಇದ್ದಂಥ ಒಂದು ಪದ್ಧತಿ, ಮಿರಾಸೆ ಅಂತ. ಎಷ್ಟು ಚಂದ ಇದೆ ಗೊತ್ತಾ? ಮಿರಾಸೆ ಅಂತಂದರೆ ರೈತ ತನ್ನ ಹುಟ್ಟುವಳಿಗೆ ರಾಶಿ ಪೂಜೆ ಮಾಡ್ತಾನೆ. ಎಲ್ಲ ಹೊಲ ಗದ್ದೆಯಿಂದ ಕೊಯ್ದು, ಅದು ಜೋಳ ಇರ್ಬೋದು, ರಾಗಿ ಇರ್ಬೋದು, ನವಣೆ ಇರ್ಬೋದು, ಅರ್ಕ ಇರ್ಬೋದು, ಅವೆಲ್ಲವನ್ನು ಕೊಯ್ದು ರಾಶಿ ಪೂಜೆ ಮಾಡುವ ದಿವಸ ಆ ಊರಿನ ಕುಂಬಾರನಿಗೆ, ಸಮಗಾರನಿಗೆ, ಕಮ್ಮಾರನಿಗೆ, ಬಡಗಿಗೆ, ಹಳ್ಳಿಯ ವೈದ್ಯರಿಗೆ, ನಾಟಿ ವೈದ್ಯರಿಗೆ, ಮೇಷ್ಟ್ರಿಗೆ ಎಲ್ಲ ಹೇಳಿ ಕಳಿಸ್ತಾರೆ. ಅವರೆಲ್ಲ ಬಂದು, ಎಷ್ಟು ಚಂದ ಇದೆ ನೋಡಿ ಈ ಕಲ್ಪನೆ, ಈ ಪರಿಕಲ್ಪನೆ. ಅವರೆಲ್ಲ ಬಂದು, ಅವರಿಗೆ ಬರಲಿಕ್ಕಾಗದಿದ್ದರೆ ಅವರ ಗಂಡು ಮಕ್ಕಳು ಬಂದು ಆ ರಾಶಿಯ ಸುತ್ತ ಒಂದು ಬಟ್ಟೆ, ಒಂದು ಬೈರಾಸನ್ನು ಹಾಸ್ತಾರೆ. ರೈತ ಏನು ಮಾಡ್ತಾನೆ ಗೊತ್ತಾ?
ಒಂದೊಂದು ಬಳ್ಳ ಭತ್ತವನ್ನು ಅದಕ್ಕೆ ಸುರಿದು ಉಳಿದದ್ದನ್ನು ತನ್ನ ಮನೆಯೊಳಗಡೆ ತಗೊಂಡು ಹೋಗ್ತಾನೆ. ಇದು ಒಂದು ಎಗ್ರಿಮೆಂಟ್. ಏನು ಎಗ್ರಿಮೆಂಟ್ ಗೊತ್ತಾ? ಇಡೀ ವರ್ಷಕ್ಕೆ ನನ್ನ ಮನೆಗೆ ಬೇಕಾಗುವ ಮಡಿಕೆಯನ್ನು ಕುಂಬಾರನಾಗಿ ನೀನು ನನಗೆ ಕೊಡಬೇಕು, ನನಗೆ ಬೇಕಾಗುವ ನೇಗಿಲನ್ನು ನೀನು ಒದಗಿಸಿಕೊಡಬೇಕು, ನನ್ನ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ಒದಗಿಸುವ ಕೆಲಸ ಹಳ್ಳಿ ಮೇಷ್ಟ್ರದ್ದು, ನನ್ನ ಮಕ್ಕಳ ಆರೋಗ್ಯ ಕೆಟ್ಟಾಗ ಸುಧಾರಿಸುವ ಕೆಲಸ ಹಳ್ಳಿ ವೈದ್ಯನದು ಅನ್ನುವಂಥ ಒಂದು ಎಗ್ರಿಮೆಂಟ್ ಇದೆ. ಇವು ರೈತನನ್ನು ಬಿಟ್ಟರೆ ಇವರು ಯಾರೂ ಕೂಡ ಹೊಲವನ್ನಾಗಲಿ ಈ ಭೂಮಿಯಲ್ಲಿ ಅಂಗೈಗಳ ಜಾಗವನ್ನಾಗಲಿ ಹೊಂದಿರಲಿಲ್ಲ. ಗಮನಿಸಿ, ಇದು ಇಷ್ಟಕ್ಕೆ ಮುಗಿಯುವುದಿಲ್ಲ ಮಕ್ಕಳೇ. ಎಲ್ಲೋ ಬಡಗಿಯ ಮನೆಯಲ್ಲಿದ್ದಂಥ ಬಡಗಿಯ ಹೆಂಡತಿ ಮಗಳು, ಎಲ್ಲೋ ಕುಂಬಾರನ ಮನೆಯಲ್ಲಿದ್ದಂಥ ಕುಂಬಾರ ಮತ್ತು ಕುಂಬಾರನ ಮಗಳು ಅಲ್ಲಿ ಕೂತು ಯೋಚನೆ ಮಾಡ್ತಾರೆ, ಈ ವರ್ಷ ನನ್ನ ಊರಿನ ರೈತನ ಹೊಲ ತುಂಬಿ ಬರಲಿ ಅಂತ. ತುಂಬಿ ಬಂದಾಗ ನನ್ನ ಹೊಟ್ಟೆ ತುಂಬುತ್ತದೆ ಅಂತ. ಗ್ರಾಮದ ಈ ಸಂಬಂಧ, ಗ್ರಾಮದ ಈ ಬಹುತ್ವ ಎಷ್ಟು ಶ್ರೇಷ್ಠವಾದದ್ದು ನೀವು ಯೋಚನೆ ಮಾಡಿ. ಈ ಸಂಬಂಧ ನಮ್ಮ ಒಳಗಡೆ ಮನುಷ್ಯತ್ವವನ್ನು ಸ್ಥಾಪನೆ ಮಾಡುತ್ತೆ. ಹೊರಗಡೆಯ ಹಸಿರು ನಮ್ಮ ಒಳಗಡೆಯ ಹಸಿರಾಗುತ್ತೆ. ಹೊರಗಡೆಯ ಹಸಿರು ನಮ್ಮ ಬೊಗಸೆ ಅಲ್ಲ, ನಮ್ಮ ಹೃದಯಕ್ಕೆ ಜಿನುಗುತ್ತದೆ. ನಾನು ಒಂದು ಟೆಕ್ಕಿಯ ಕತೆ ಹೇಳ್ತೇನೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಒಬ್ಬ ಟೆಕ್ಕಿ. ಆತ ಪ್ರತಿ ದಿವಸ ರಸ್ತೆ ಬದಿಯಲ್ಲಿ ಅಜ್ಜಿಯೊಬ್ಬಳು ಕಿತ್ತಳೆ ಮಾರಾಟ ಮಾಡ್ತಾ ಇದ್ಲಂತೆ, ಗುಡ್ಡೆ ಹಾಕ್ಕೊಂಡು. ಪ್ರತಿ ದಿವಸ ಅಜ್ಜಿಯ ಹತ್ತಿರಕ್ಕೆ ಹೋಗಿ 1 kg ಕಿತ್ತಳೆ ಖರೀದಿ ಮಾಡ್ತಾ ಇದ್ದ. ಪ್ರತಿ ದಿವಸ ಅವ ಏನು ಮಾಡ್ತಾ ಇದ್ದ ಗೊತ್ತಾ ಮಕ್ಕಳೇ? 1 ಕಿತ್ತಳೆಯ ಸಿಪ್ಪೆ ತೆಗೆದು ಹೀಗೆ ಬಾಯಿಯ ಹತ್ತಿರ ಇಟ್ಟ ಹಾಗೆ ನಟಿಸಿ, ಛೆ ಇದು ಹುಳಿ, ನೀನೇ ತಿನ್ನು ಅಂತ 1 ಕಿತ್ತಳೆಯನ್ನು ಅಜ್ಜಿಗೆ ಕೊಟ್ಟು ಹೋಗ್ತಾ ಇದ್ದ. ಪ್ರತಿ ದಿವಸ ಇದೇ ಸಂಪ್ರದಾಯ. ಒಂದು ದಿವಸ ಅವನ ಒಟ್ಟಿಗೆ ಬರುವ ಇನ್ನೊಬ್ಬ ಟೆಕ್ಕಿ ಒಂದು ಪ್ರಶ್ನೆ ಕೇಳ್ತಾನೆ. ಅಯ್ಯ, ನಿನಗೆ ಬುದ್ಧಿ ಇಲ್ವಾ? ನಿನಗೆ ಹುಚ್ಚ? ಹುಳಿ ಅಂತ ಹೇಳುವವ ನೀನೇ, ಖರೀದಿ ಮಾಡುವವನು ನೀನೇ, ಅದನ್ನು ವಾಪಸ್ ಕೊಡುವವನು ನೀನೇ, ನಿಕ್ಕದಾನೆ ಮರಲ್ಲ ಅಂತ. ಆವಾಗ ಟೆಕ್ಕಿ ಹೇಳ್ತಾನೆ, ನನಗೆ ಹುಚ್ಚಲ್ಲ, ಆ ಅಜ್ಜಿ ಎಷ್ಟೋ ವರ್ಷದಿಂದ ಕಿತ್ತಳೆ ರಾಶಿ ಹಾಕಿ ಮಾರ್ತಾ ಇದ್ದಾಳೆ, ಮಾರಿ ಬಂದ ಆದಾಯದಿಂದ ಪುಟ್ಟ ಮೊಮ್ಮಕ್ಕಳನ್ನು ಸಾಕ್ತಾ ಇದ್ದಾಳೆ. ಒಂದೇ ಒಂದು ಕಿತ್ತಳೆ ತಿನ್ನುವುದಿಲ್ಲ. ಆ ಕಾರಣಕ್ಕಾಗಿ ನನ್ನ ಲೆಕ್ಕದಲ್ಲಾದರೂ ಒಂದು ತಿನ್ನಿ ಅಂತ ಕೊಡ್ತಾ ಇದ್ದೇನೆ ಅಂತ. ಆ ಅಜ್ಜಿಯ ಪಕ್ಕದಲ್ಲಿ ಕೂತ ಮತ್ತೊಬ್ಬ ಅಜ್ಜಿ ಈ ಅಜ್ಜಿಯನ್ನು ಪ್ರಶ್ನೆ ಮಾಡ್ತಾಳೆ, ನೀನೇನು ಹುಚ್ಚ? ನಿನಗೇನು ಮಾನ ಮರ್ಯಾದೆ ಇಲ್ವಾ? ಅವ ದಿನ ಕೊಡ್ತಾನಂತ ನೀನು ತಿನ್ನುವುದಾ ಅಂತ. ಅದಕ್ಕೆ ಆ ಅಜ್ಜಿ ಹೇಳ್ತಾಳೆ, ನಾನೇನು ಅಷ್ಟು ದಡ್ಡಳ? ಪ್ರತಿ ದಿವಸ 1 kg ಆದ ನಂತರ ಒಂದು ಎಕ್ಸ್ಟ್ರಾ ಕಿತ್ತಳೆ ಹಾಕಿ ಕೊಡ್ತಾ ಇದ್ದೇನೆ ನಾನು ಅವನಿಗೆ, ನನಗೆ ಋಣ ಬೇಡ ಅಂತ. ಇದು ಗ್ರಾಮ, ಇದು ಹಳ್ಳಿ, ಇದು ಮನುಷ್ಯತ್ವ, ಇದು ನಿಜವಾದ ಬದುಕು ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಇವತ್ತು ನಾವು ನಗರ ಕೇಂದ್ರಿತರಾಗ್ತಾ ಈ ಮಾನವೀಯ ಮುಖಗಳನ್ನು, ಮನುಷ್ಯ ನಿಜವಾದ ನೆಲೆಗಳನ್ನು, ನಿಜವಾದ ಸ್ಥಾಯಿಗಳನ್ನು, ಪ್ರೀತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ಅನಿಸುತ್ತೆ. ನಿಮಗೆ ಪೂರ್ಣಚಂದ್ರ ತೇಜಸ್ವಿ ಗೊತ್ತಲ್ಲ, ರಾಷ್ಟ್ರಕವಿ ಕುವೆಂಪು ಅವರ ಮಗ. ಅವರು ಒಂದು ಸಲ ನಾನು ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ, ಸರ್ ಮೊದಲು ನೀವು ಕಾದಂಬರಿ ಬರೀತಾ ಇದ್ದೀರಿ, ಕತೆ ಬರೀತಾ ಇದ್ದೀರಿ, ಕವನಗಳನ್ನು ಬರೆದಿದ್ದೀರಿ, ನಾಟಕಗಳನ್ನು ಬರೆದಿದ್ದೀರಿ, ಆದರೆ ಕೊನೆಗೆ ಬರುವಾಗ ನೀವು ಬರೀ ಪರಿಸರದ ಬಗ್ಗೆನೇ ಯಾಕೆ ಬರೀತಾ ಇದ್ದೀರಿ ಅಂತ. ಅದಕ್ಕೆ ಅವರೊಂದು ಉತ್ತರ ಕೊಟ್ಟರು. ಮಕ್ಕಳೇ, ಈ ಉತ್ತರವನ್ನು ನೀವು ಜೋಪಾನವಾಗಿ ಇಟ್ಕೊಳ್ಬೇಕು. ಎಂಥ ಉತ್ತರ ಅಂತಂದರೆ, ನೋಡಿ, ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ಕೆಲವೊಂದು ಭಾಗಗಳೆಲ್ಲ ನಮ್ಮ ತಲೆಯಲ್ಲಿ ಸೃಷ್ಟಿಯಾಗುವ ಒಂದು ಕೆನೆ ಪದರ, ಒಂದು ಹೊಳವು.
ಭಾಳ ಸುಂದರವಾದಂಥ ಹೊಳವು. ಎಲ್ಲಿಂದ? ತಲೆಯಿಂದ. ಆದರೆ ಈಗ ಈ ತಲೆ ಇರುವ ದೇಹ ಇದೆಯಲ್ಲ, ಅದು ಚೆನ್ನಾಗಿರಬೇಕು, ಅದು ಸೇವಿಸುವ ಗಾಳಿ ಚೆನ್ನಾಗಿರಬೇಕು, ಅದು ತಿನ್ನುವ ಅನ್ನ ಚೆನ್ನಾಗಿರಬೇಕು, ಅದು ಕುಡಿಯುವ ನೀರು ಚೆನ್ನಾಗಿದ್ದಾಗ ತಲೆ ಚೆನ್ನಾಗಿರುತ್ತೆ. ತಲೆ ಚೆನ್ನಾಗಿದ್ದಾಗ ಬರೆಯುವ ನಾಟಕ ಚೆನ್ನಾಗಿರುತ್ತೆ, ಕಾವ್ಯ ಚೆನ್ನಾಗಿರುತ್ತೆ. ಈಗ ಸಮಸ್ಯೆ ಬಂದದ್ದು ನಮ್ಮ ದೇಹಕ್ಕೆ. ದೇಹಕ್ಕೆ ಸಮಸ್ಯೆ ಬಂದಾಗ ನಾವು ಯೋಚನೆ ಮಾಡದಿದ್ದರೆ, ಒಬ್ಬ ಬರಹಗಾರ ಚಿಂತನೆ ಮಾಡದಿದ್ದರೆ, ಅದನ್ನು ಬರೆಯದಿದ್ದರೆ, ಮುಟ್ಟುವವರಿಗೆ ಮುಟ್ಟಿಸದೇ ಇದ್ದರೆ, ನಿಮಗೆ ರಾಸೆಲ್ ಅಂತ ಗೊತ್ತಿರಬೇಕು. ಅವಳ ಬಹಳ ಅದ್ಭುತವಾದಂಥ ಒಂದು ಪುಸ್ತಕ ಇದೆ, ಸೈಲೆಂಟ್ ಸ್ಪ್ರಿಂಗ್ ಅಂತ, ಕನ್ನಡದಲ್ಲಿ ಮೌನ ವಸಂತ ಅಂತ. ಅದರಲ್ಲಿ ಮುಖಪುಟದಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಇದೆ, ಎಲ್ಲಾದ್ರೂ ಸಿಕ್ಕಿದ್ರೆ ಓದಿ. ಈ ಭೂಮಿ ನಿನ್ನದಲ್ಲ, ನಿನ್ನ ಹಿರಿಯರದ್ದು ಅಲ್ಲ, ಮುಂದೆ ಹುಟ್ಟಬೇಕಾದ ಮಕ್ಕಳದ್ದು. ಈ ಭೂಮಿ ನಿನ್ನದಲ್ಲ, ನಿನ್ನ ತಂದೆ ತಾಯಿಗಳದ್ದು ಅಲ್ಲ, ಮುಂದೆ ಹುಟ್ಟಬೇಕಾದ ಮಕ್ಕಳದ್ದು ಅಂತ. ಈ ಭೂಮಿಯನ್ನು ನಾವು ಸುರಕ್ಷಿತವಾಗಿ ಇಡದೇ ಇದ್ದರೆ ನಾವು ಕಾವ್ಯ ಬರೆದು ಏನು ಪ್ರಯೋಜನ, ನಾಟಕ ಮಾಡಿ ಏನು ಪ್ರಯೋಜನ? ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಆ ಕಾರಣಕ್ಕಾಗಿ ನನಗೆ ಅನಿಸುತ್ತೆ, ಈಗ ಪ್ರಧಾನಿಯೂ ಪರಿಸರವಾದಿಗಳಾಗಬೇಕು, ರಾಷ್ಟ್ರಪತಿಯೂ ಪರಿಸರವಾದಿ ಆಗಬೇಕು, ಪ್ರಾಧ್ಯಾಪಕನೂ ಪರಿಸರವಾದಿ ಆಗಬೇಕು, ನೀವಂತೂ ಪರಿಸರವಾದಿ ಆಗಲೇಬೇಕು ಅಲ್ವಾ? ಒಬ್ಬ ಪತ್ರಕರ್ತನೂ ಪರಿಸರವಾದಿ ಆಗಬೇಕು. ಈ ಎಚ್ಚರ, ಈ ಅರಿವು ಬಹಳ ಅಗತ್ಯದ ಒಂದು ಸಂದರ್ಭವನ್ನು ಸೃಷ್ಟಿಸ್ತಾ ಇದೆ ಅಂತ ನನಗನಿಸುತ್ತೆ. ಇಡೀ ಜಗತ್ತು ಮಲಿನಗೊಳ್ತಾ ಇದೆ. ಈ ಸೇವಿಸುವ ಗಾಳಿ, ತಿನ್ನುವ ಅನ್ನ, ಕುಡಿಯುವ ನೀರು ಮಲಿನಗೊಂಡಾಗ ನಮ್ಮ ಮನಸ್ಸು ಕೂಡ ಮಲಿನಗೊಳ್ತದೆ, ನಮ್ಮ ಚಿಂತನೆಗಳು ಮಲಿನಗೊಳ್ತವೆ. ಯೋಚನೆ ಮಾಡಿ, ಇವತ್ತು ವಯನಾಡಿನಲ್ಲಿ ಅಥವಾ ಇನ್ನು ಮಡಿಕೇರಿಯಲ್ಲೋ ಎಲ್ಲೋ ಭೂಮಿ ಜರಿದು ಹೋದಾಗ, ಮನುಷ್ಯ ಸೃಷ್ಟಿಸಿದ ಸಮಸ್ಯೆಗೆ ಭೂಮಿ ಜರಿದು ಹೋದಾಗ, ಭೂಮಿಗೆ ಸ್ವಲ್ಪವೂ ಡ್ಯಾಮೇಜ್ ಮಾಡದ ನಾಯಿಯೂ ಸತ್ತೋಯ್ತು, ಹಸು ಸತ್ತೋಯ್ತು, ಎಲ್ಲ ಜೀವಜಂತುಗಳು ಕೊಚ್ಚಿ ಹೋದವು. ನಾವು ಮಾಡಿರುವ ತಪ್ಪಿಗೆ ಎಲ್ಲ ಭೂಮಿಯ ಎಲ್ಲ ಮತ್ತೆ ಸೃಷ್ಟಿಸಲಿಕ್ಕೆ ಆಗದಂತಹ ಒಂದು ಅಪಾಯ, ಪ್ರಳಯ ನಮ್ಮ ಕಣ್ಣೆದುರು ನಡೀತಾ ಇದೆ. ಇವೆಲ್ಲವನ್ನು ಬಹಳ ಎಚ್ಚರದಿಂದ ನಾವು ಗಮನಿಸಬೇಕಾದಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ಇವತ್ತು ನಾನು ಆಗ ಹೇಳಿದ ಹಾಗೆ ಗಾಂಧಿ ಮಾದರಿಯ ಸ್ಕೂಲ್ ಇದೆಯಲ್ಲ, ತರಗತಿಯ ಒಳಗಡೆ ಕೂತು ಪರಿಸರವನ್ನು ಅಧ್ಯಯನ ಮಾಡುವ ಬದಲು ಪರಿಸರದ ಒಳಗಡೆಯೂ ಹೋಗಿ ನಾವು ಅಧ್ಯಯನ ಮಾಡಿದರೆ ಕೇವಲ ಗಾಳಿ, ನೀರು, ಅನ್ನಕ್ಕಿಟ್ಟಿದ್ದು ಮಾತ್ರ ಗೊತ್ತಾಗೋದಿಲ್ಲ ನಿಮಗೆ. ನಿಮ್ಮ ಹಿರಿಯರು ಹೇಗೆ ಬದುಕಿದ್ರು ಅನ್ನುವ ಸತ್ಯವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಒಂದು ಶಾಲೆಯಲ್ಲಿ ಮೇಷ್ಟ್ರೊಬ್ಬರು ಆನೆಯ ಬಗ್ಗೆ ಪಾಠ ಮಾಡ್ತಾ ಇದ್ರಂತೆ. ನೋಡಿ ಮಕ್ಕಳೇ, ಇದು ಆನೆ, ಇದು ಆನೆಯ ಸೊಂಡಿಲು, ಇದು ಆನೆಯ ಕಿವಿ, ಇದು ಆನೆಯ ಕಾಲು ಅಂತ. ಅದೇ ಹೊತ್ತಿಗೆ ಒಂದು ನಿಜವಾದ ಆನೆ ಶಾಲೆಯ ಪಕ್ಕದ ರಸ್ತೆಯಲ್ಲಿ ಹೋಗ್ತಾ ಇತ್ತಂತೆ. ಯಾರೋ ಒಬ್ಬಳು ಹುಡುಗಿ ಹೇಳಿದ್ಲಂತೆ, ಸರಿ 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 ಆನೆ ಅಂತ. ಮುಚ್ಚುಕೋ ಕಿಟಕಿ, ಇದು ಆನೆ. ನಿಜವಾದ ಮೇಷ್ಟ್ರು ಏನು ಮಾಡಬೇಕಿತ್ತು? ಪುಸ್ತಕವನ್ನು ಮುಚ್ಚಿ ನಿಜವಾದ ಆನೆಯನ್ನು ತೋರಿಸ್ಬೇಕಾಗಿತ್ತು. ಇವತ್ತು ನಮ್ಮ ಕಲಿಕಾ ಕ್ರಮದಲ್ಲಿ ಇಲ್ಲಿ ನೋಡಿ ಎಷ್ಟು ಚಂದದ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನನಗೆ ಅಲ್ವಾ? ನಿಮ್ಮ ಒಳಗಡೆಯ ಯಂತ್ರಸ್ಥಿತಿಯನ್ನು ಕಳಚುವ ತೇಜಸ್ವಿ ಒಂದು, ನಿಮಗೆ ಗೊತ್ತಿದೆ, ಅವರು ಗಾಳ ಹಾಕ್ತಾಯಿದ್ರು ಅಲ್ವಾ? ಅವರು ಫೋಟೋಗ್ರಫಿ ಮಾಡ್ತಾಯಿದ್ರು, ಅವರು ಬೇಟೆ ಆಡ್ತಾಯಿದ್ರು. ಮಕ್ಕಳಿಗೆ ಗಮನಿಸಿ, ತೇಜಸ್ವಿ ಗಾಳ ಹಾಕ್ತಾಯಿದ್ರು, ಅಷ್ಟೇ ನಮಗೆ ಗೊತ್ತಿರೋದು. ಯಾಕೆ ಗಾಳ ಹಾಕ್ತಾಯಿದ್ರು? ತುಂಗಾ ನದಿಯಲ್ಲಿ ಅವರು ಬಂಡೆಯ ಮೇಲೆ ಕೂತು, ನೋಡಿ ಎಷ್ಟು ಚಂದ ಅಂತ, ಒಂದು 15 ಅಡಿಯ ಕೋಲು, ಆ ಕೋಲಿಗೆ ಒಂದು 30 ಅಡಿ ಉದ್ದದ ತಂಗಿಸು ದಾರ, ಪ್ಲಾಸ್ಟಿಕ್ ದಾರ, ಅದರ ತುದಿಗೆ ಒಂದು ಮುಳ್ಳಿಗೆ ಒಂದು ಎರೆಹುಳ ಸಿಕ್ಕಿಸಿ ಕೆಂಪು ನೀರಿಗೆ, ಬೊಳ್ಳದ ಕಳೆಂಕು ನೀರಿಗೆ ಅವರು ಗಾಳ ಹಾಕ್ತಾಯಿದ್ರು. ಗಮನಿಸಿ ಮಕ್ಕಳೇ, ಒಂದು 30-40 ಅಡಿ ಉದ್ದ ಆಯ್ತದು. ಅದರ ತುದಿಗೆ ಕಚ್ಚುವ ಯಾವುದೋ ಅಜ್ಞಾತ ಮೀನು ಗಾಳದಿಂದ ದಾರಕ್ಕೆ, ದಾರದಿಂದ ಕೋಲಿಗೆ, ಕೋಲಿನಿಂದ ಕೈಗೆ ಬಂದು
ಅವರ ತಲೆಗೆ ಒಂದು ಸಂವೇದನೆಯನ್ನು ಮುಟ್ಟಿಸ್ತಾ ಇತ್ತು. ನನಗೆ ಇದು ಗಾಳ ಅಂತ ಅನಿಸುವುದೇ ಇಲ್ಲ. ಇದು ಪ್ರಕೃತಿಯ ಅಧ್ಯಯನದ ಒಂದು ಉಪಕರಣ, ನಿಸರ್ಗದ ಅಧ್ಯಯನದ ಒಂದು ಉಪಕರಣ. ನಿಮ್ಮ ಮನೆಯ ಅಂಗಳದಲ್ಲಿ ಒಂದು ಮಾವಿನ ಮರದ ತುತ್ತ ತುದಿಗೆ ಬೀಳುವ ಮಳೆ ನೀರು ರೆಂಬೆಯಿಂದ ರೆಂಬೆಗೆ ಪಲ್ಟಿ ಹೊಡೆದು ಕೊಂಬೆಯಿಂದ ಕೊಂಬೆಗೆ ಜಾರಿ ಕೆಳಗಡೆ ಬಿದ್ದು ತರಗೆಲೆಯ ಹಾಸಿಗೆಯ ಅಡಿಯಲ್ಲಿ ಅಂತರ್ಜಲವನ್ನು ಹೇಗೆ ಜಾಸ್ತಿ ಮಾಡ್ತದೆ? ನಾವು ಯಾರು ಜಗಲಿಯಲ್ಲಿ ಕೂತಿದ್ದನ್ನು ನೋಡೋದೇ ಇಲ್ಲ. ಲೈವ್ ಅದು. ನಾವು ಮನೆಯ ಒಳಗಡೆ ಕೂತು ಟಿ ವಿ ನೋಡ್ತೇವೆ, ಅಂಗೈಯಲ್ಲಿ ಇರುವ ಮೊಬೈಲ್ ನೋಡ್ತೇವೆ. ಈ ಲೈವ್ ನಿಜದ ಸತ್ಯಗಳನ್ನು, ಪ್ರಕೃತಿಯ ಸೂಕ್ಷ್ಮತೆಗಳನ್ನು, ಒಂದು ಮರದ ಬೊಡ್ಡೆಯನ್ನು ನೀವು ಗಂಟೆಗಟ್ಟಲೆ ನೋಡ್ಬೋದು. ನಿಮ್ಮ ಜಗಲಿಯಲ್ಲಿ ಕೂತಾಗ ನಿಮಗೆ ದೂರದಲ್ಲಿ ಕಾಣಿಸುವ ಮೋಡಗಳನ್ನು ನೀವು ಗಂಟೆಗಟ್ಟಲೆ ನೋಡ್ಬೋದು. ಆ ಸುಖಗಳನ್ನು ನಿಮ್ಮ ಕೈಯಲ್ಲಿ ನೀವು ಹಿಡ್ಕೊಂಡ ಚಿಟ್ಟೆ ಹಾರಿ ಹೋದಾಗ ನಮ್ಮ ಬೆರಳಿಗೆ ಅಂಟುವ ರಂಗನ್ನು ನೀವು ಸುಮಾರು ಹೊತ್ತು ಸಂಭ್ರಮಿಸ್ಬೋದು ಅಲ್ವಾ? ಆ ಎಲ್ಲ ಸುಖಗಳನ್ನು ನಾವು ಪ್ರಕೃತಿಯಿಂದ ದೂರ ಬಂದ ಹಾಗೇ ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅರಿವಿನ ಜೊತೆಗೆ ನೀವು ನಿಸರ್ಗದ ಸೂಕ್ಷ್ಮಗಳನ್ನು, ಮರಗಿಡಗಳ ಜೊತೆಗೆ, ಪಕ್ಷಿಗಳ ಜೊತೆಗೆ, ಕೀಟಗಳ ಜೊತೆಗೆ, ಕಲ್ಲುಗಳ ಜೊತೆಗೆ, ಯಾಕಂತಂದರೆ ಇನ್ನೊಂದು ಕತೆ ಹೇಳ್ತೇನೆ ನಿಮಗೆ. ನಿಮ್ಮ ವಯಸ್ಸಿನ ಒಬ್ಬ ಹುಡುಗ ಕಾಡಿನ ಒಳಗಡೆಯ ಒಂದು ಆಶ್ರಮಕ್ಕೆ ಕಲಿಬೇಕು ಅಂತ ಬಂದಂತೆ. ಕಲಿಬೇಕು ಅಂತ, ಆಶ್ರಮದಲ್ಲಿ ಕಲಿಬೇಕು ಅಂತ. ಸರಿ, ಗುರು ಹೇಳಿದ್ರಂತೆ, ನಿನಗೆ ಕಲಿಬೇಕಾ? ಹೌದು, ನನಗೆ ಕಲಿಬೇಕು. ಹಾಗಾದರೆ ಅಲ್ಲಿ ಒಂದು ಬಾವಿ ಇದೆ, ಬಾವಿಯನ್ನು ನೋಡಿಕೊಂಡು ಬಾ ಅಂತ. ಸರಿ, ಹುಡುಗ ಹೋದ, ಬಾವಿಗೆ ಇಣುಕುವಾಗ ಅವನಿಗೆ ನೀರಿನ ಮೇಲೆ ಅವನ ಮುಖ ಕಾಣಿಸಿತು. ಖುಷಿಯಾಯಿತು. ಬಂದ ಗುರುವಿಗೆ ಹೇಳಿದ, ನಾನು ನೀರಿನಲ್ಲಿ ನನ್ನನ್ನು ನಾನು ನೋಡಿಕೊಂಡೆ ಅಂತ. ಹೌದಾ, ಆಯಿತು ಅಂತ ಗುರು ಸುಮ್ಮಗಾದರು. ಮತ್ತೆ ಒಂದು ವಾರ ಆಯಿತು. ಇವನಿಗೆ ಯಾವ ಅಕ್ಷರ ಅನುಭವವನ್ನು ಗುರುವಿನ ಕಡೆಯಿಂದ ಬರುವ ಹಾಗೆ ಯಾವ ಸೂಚನೆಯೂ ಕಾಣಿಸಲಿಲ್ಲ. ಮತ್ತೆ ಹೋದ, ಮತ್ತೆ ಅದೇ ಸವಾಲು ಹಾಕಿದರು ಗುರು, ನೀರು ನೋಡು ಬಾ ಅಂತ. 2ನೇ ಸಲ ನೋಡಿದ, 3ನೇ ಸಲ ನೋಡಿದ, 4ನೇ ಸಲ ನೋಡುವಾಗ ಅವನಿಗೆ ಅನಿಸಿತು, ಗುರು ಏನೋ ಒಂದು ಸೂಕ್ಷ್ಮ ಸವಾಲನ್ನು ನನಗೆ ಒಡ್ಡಿದ್ದಾರೆ, ಈ ಸಲ ನಾನು ಬೇರೆ ರೀತಿಯಲ್ಲಿ ನೀರು ನೋಡಬೇಕು ಅಂತ ಬಾವಿಯ ಹತ್ತಿರಕ್ಕೆ ಹೋಗಿ ಇಣುಕಿದಾಗ ಅವನಿಗೆ ನೀರಿನ ಆಳದಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಕಾಣಿಸಿದವು, ಚಿಕ್ಕ ಚಿಕ್ಕ ಬಣ್ಣದ ಕಲ್ಲುಗಳು ಕಾಣಿಸಿದವು, ಬೇರೆ ಬೇರೆ ಪಾಚಿ ಗಿಡಗಳು ಕಾಣಿಸಿದವು. ಅವನಿಗೆ ಅವನ ಮುಖ ಕಾಣಿಸಲಿಲ್ಲ. ನಮ್ಮ ಮುಖವನ್ನು ನಮಗೆ ತೋರಿಸುವುದು ಶಿಕ್ಷಣ ಅಲ್ಲ. ಯೋಚನೆ ಮಾಡಿ, ಕನ್ನಡದಲ್ಲಿ ಕಾಡುವಿಕೆ ಅಂತ ಒಂದು ಶಬ್ದ ಇದೆ ಮಕ್ಕಳೇ. ನನ್ನ ಪ್ರಕಾರ ಅದು ಬಂದದ್ದೇ ಕಾಡು ಅನ್ನೋ ಶಬ್ದದಿಂದ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಕಾಡು ಕಾಡುವಷ್ಟು, ಕತ್ತಲೆ ಕಾಡುವಷ್ಟು ಡೇ ಕಾಡುವುದಿಲ್ಲ. ಯೋಚನೆ ಮಾಡಿ, ನಿಮ್ಮನ್ನು ನಾನೀಗ ಗ್ರೌಂಡಿಗೆ ತಗೊಂಡೋಗಿ ಬಿಟ್ಟರೆ ಡೇ ಟೈಮಲ್ಲಿ ನಿಮಗೆ ಹೊರಗಡೆ ಹೋಗಲಿಕ್ಕೆ 100 ದಾರಿಗಳು ಬಯಲಲ್ಲಿ ಗೋಚರಿಸ್ತವೆ. ನಿಮ್ಮನ್ನು ನಾನು ಈಗ ಹೆಲಿಕಾಪ್ಟರ್ಲಿ ತಗೊಂಡೋಗಿ ಪಶ್ಚಿಮ ಘಟ್ಟದ ಒಳಗಡೆ ಬಿಟ್ಟರೆ ನಿಮಗೆ ನಿಮ್ಮ ತಲೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಕತ್ತಲೆಯಿಂದ ಹೊರಗಡೆ ಬರಲಿಕ್ಕೆ ಎಲ್ಲಿಯಾದರೂ ಸವೆದ ದಾರಿ ಕಾಣಿಸ್ತದ, ಎಲ್ಲಿಯಾದರೂ ಮನುಷ್ಯನ ಸದ್ದು ಕೇಳಿಸ್ತದ, ಎಲ್ಲಿಯಾದರೂ ಹೊಗೆ ಕಾಣಿಸ್ತದ, ಮೊಬೈಲಲ್ಲಿ ಒಂದು ಕುಟ್ಟಿ ಆದರೂ ಸಿಗ್ತದ, ರೇಂಜ್ ಸಿಗ್ತದ, ನೀವು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಿ. ಕಾಡು ಒಂದು ಅನಿರೀಕ್ಷಿತ ಪ್ರಶ್ನೆ, ಸವಾಲುಗಳ ಒಂದು ಗೂಡು. ಅರ್ಥ ಆಯ್ತಲ್ಲ? ನೀವು ಕಾಡಿಗೆ ಹೋಗಿ ಕಾಡಿನ ಯಾವುದೋ ಮರದ ಬೊಡ್ಡೆಗೆ ಅಂಟಿದ ಒಂದು ಕಾಡು ಬಳ್ಳಿಯನ್ನು ಹೀಗೆ ಕತ್ತರಿಸಿ ಹೀಗೆ ಎಳೆದ್ರೆ ಅಲ್ಲಿ ಪರಪರ ಹೇಳ್ತಾ ಇರ್ತದೆ. ಅದು ಹೀಗೆ ಹೋಗಿ ಅದರ ತುದಿ ಅಲ್ಲಿರುತ್ತೆ. ಈ ಅನಿರೀಕ್ಷಿತವಾದ ಒಂದು ಸಾವಯವ ಕೂಡು ಬಂದ ಇದೆಯಲ್ಲ, ಅದು
ನಮ್ಮನ್ನು ನಿಜವಾದ ಮನುಷ್ಯರನ್ನಾಗಿ ಮಾಡ್ತದೆ. ಅದಕ್ಕೆ ನಾವು ಪಾಂಡವರನ್ನು ಕಾಡಿಗೆ ಕಳಿಸಿದ್ದೇವೆ, ಅದಕ್ಕೆ ನಾವು ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳಿಸಿದ್ದೇವೆ. ಪುರಾಣದ ಎಲ್ಲ ಮಹಾರಾಜರು ಕಾಡಿಗೆ ಹೋಗಿ ಬರ್ತಾರೆ. ಎಷ್ಟು ಅದ್ಭುತವಾದಂಥ ಯೋಚನೆ ನೋಡಿ ಮಕ್ಕಳೇ. ಕಾಡಿಗೆ ಹೋದವರಿಗೆ, ಕೆಲವರಿಗೆ ಮದುವೆ ಆಗದವರಿಗೆ ಹುಡುಗಿಯರು ಸಿಕ್ಕಿದ್ದಾರೆ, ಮಕ್ಕಳಿಲ್ಲದವರಿಗೆ ಮಗು ಸಿಕ್ಕಿದೆ, ಅದಕ್ಕಿಂತ ಹೆಚ್ಚು ಬುದ್ಧಿ ಸಿಕ್ಕಿದೆ. ಆಶ್ರಮದ ಒಳಗಡೆಯ ಮುನಿಗಳಿಂದ ಸಿಕ್ಕಿದ ಬುದ್ಧಿ ಒಂದು, ಕಾಡಿನ ಸವಾಲುಗಳಿಂದ ಅವರು ಕಲಿತ ವಿದ್ಯೆ ಇನ್ನೊಂದು. ಅಂಥ ಕಾಡು ಅಕ್ಷರಗಳ ಜಗತ್ತಲ್ಲ, ಅದು ಬಾಯಿಪಾಠದ ಜಗತ್ತಲ್ಲ, ಅದು ಸವಾಲೇ ಕಲಿಕೆಯನ್ನು ರೂಢಿಸಿಕೊಳ್ಳುವಂಥ ಒಂದು ಅಪರಿಮಿತವಾದಂಥ ಒಂದು ಸಾವಯವ ಜಗತ್ತು ಅಂತ ನನಗೆ ಅನಿಸುತ್ತೆ. ಕೊನೆಗೆ ನಾನೇ ಬರೆದ ಒಂದು ಪದ್ಯ ಹಿಂದೆ ಕೂಡ ಬಂದಿದ್ದಾಗ ಹೇಳಿದ್ದೆ ಅಂತ ನೆನಪು ನನಗೆ. ಇದು ಧಾರವಾಡ ವಿಶ್ವವಿದ್ಯಾನಿಲಯದ ಪಠ್ಯದಲ್ಲಿ ಇದೆ. ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಚ್ಚಿತ, ನಮ್ಮೂರ ಅರಮನೆಗೆ 1000 ವರ್ಷ, ಅದರ ಹೆಬ್ಬಾಗಿಲು ಅರಸ ಕೂರುವ ಗದ್ದುಗೆ, ರಾಣಿಯ ಶೃಂಗಾರದ ಕನ್ನಡಿಯ ಕಟ್ಟು, ಬಂಗಾರ ಇಡುವ ಪೆಟ್ಟಿಗೆ, ಎಲ್ಲದಕ್ಕೂ ಒಂದೇ ಕಟ್ಟಿಗೆಯಂತೆ. ನಮ್ಮೂರ ಅರಸ ಚಿನ್ನದ ಕಿರೀಟ ಹೊತ್ತಿದ್ದ, ವಜ್ರದ ಕತ್ತಿ ಹಿಡಿದಿದ್ದ, ಊರೆಲ್ಲ ಸಾಮಂತರು, ರಾಜಬೀದಿಯಲ್ಲಿ ಮುತ್ತು ರತ್ನಗಳ ರಾಶಿ. ಏನಿದ್ದರೇನಂತೆ, ಮೊನ್ನೆ ಅರಸ ಸತ್ತಾಗ ಅವನ ಕಾಯ 2 ದಿನವೂ ಉಳಿಯಲಿಲ್ಲ ನೋಡಿ. ಸಕಲೇಶಪುರದ ಅಥವಾ ಮಲೆನಾಡಿನ ಪಶ್ಚಿಮ ಘಟ್ಟದ ಸತ್ತು ಬಿದ್ದ ಒಂದು ಬೀಟೆ ಮರ, ಸತ್ತು ಬಿದ್ದ ಒಂದು ಸಾಗುವಾನಿ ಮರ ಒಬ್ಬ ವಿಶ್ವಕರ್ಮನ ಕೈಗೆ ಸಿಕ್ಕಿ ಅರಸ ಕೂರುವ ಗದ್ದುಗೆಯಾಗುತ್ತೆ. ಸತ್ತ ಕಟ್ಟಿಗೆ, ಬಂಗಾರ ಇಡುವ ಪೆಟ್ಟಿಗೆಯಾಗುತ್ತೆ, ರಾಣಿಯ ಶೃಂಗಾರದ ಕನ್ನಡಿಯ ಕಟ್ಟು ಆಗುತ್ತೆ. ಆದರೆ ನಾವು ಚಿನ್ನದ ಕಿರೀಟ, ವಜ್ರದ ಕತ್ತಿ, ಊರೆಲ್ಲ ಸಾಮಂತರು, ರಾಜಬೀದಿಯಲ್ಲಿ ಮುತ್ತು ರತ್ನಗಳ ರಾಶಿ ಇದ್ದರೇನಂತೆ. ಸತ್ತ ಮಾರನೇ ದಿವಸ ನಮ್ಮ ದೇಹದಿಂದ ಯಾವ ಬಂಗಾರದ ಪೆಟ್ಟಿಗೆಯೂ ಆಗೋದಿಲ್ಲ, ರಾಣಿಯ ಶೃಂಗಾರದ ಕನ್ನಡಿಯ ಕಟ್ಟು ಕೂಡ ಆಗೋದಿಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಈ ಸಂಸ್ಥೆಗೆ, ಕುಟುಂಬಕ್ಕೆ ಸಮರ್ಪಿಸಿ ನನ್ನನ್ನು ಸಹಿಸಿಕೊಂಡ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ವಿರಮಿಸ್ತೇನೆ. ನಮಸ್ಕಾರ. ಇಷ್ಟು ಹೊತ್ತಿನವರೆಗೆ ಒಂದು ಬೊಗಸೆ ಹಸಿರು ಎಂಬ ಶೀರ್ಷಿಕೆಯಲ್ಲಿ ಕೃಷಿಯ ಕುರಿತು, ಪರಿಸರ ಪ್ರೇಮದ ಕುರಿತು ಸವಿಸ್ತಾರ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ನರೇಂದ್ರ ರೈ ದೇರ್ಲ ಸರ್ ಅವರಿಗೆ ನಮ್ಮ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ. ಕ್ರಿಯೇಟಿವ್ ಸ್ಫೂರ್ತಿ ಮಾತು ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಕೃಷಿಯ ಕುರಿತು, ಪರಿಸರದ ಕುರಿತು ಒಲವು ತುಂಬುವ ಪ್ರೇರಣಾದಾಯಕ ಮಾತುಗಳನ್ನಾಡಿದ ಡಾಕ್ಟರ್ ನರೇಂದ್ರ ರೈ ದೇರ್ಲ ಸರ್ ಅವರಿಗೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ಅಶ್ವಥ್ SL ಸರ್ ಅವರು ಸವಿನೆನಪಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಕೆಲಸ ಕಾರ್ಯಗಳ ಒತ್ತಡದ ನಡುವೆಯೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆಗೆ ಇಷ್ಟು ಹೊತ್ತು ಇದ್ದಂತಹ ಶ್ರೀಯುತ ಅಶ್ವಥ್ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ದೇರ್ಲ ಸರ್ ಅವರ ಕಿರು ಪರಿಚಯವನ್ನು ಮಾಡಿಕೊಟ್ಟಂತಹ ಅವಿನಾಶ್ ಕಾಮತ್ ಸರ್ ಅವರು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬೋಧಕ ವೃಂದದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ವಸತಿ ನಿಲಯ ಪಾಲಕರಿಗೂ, ಪ್ರೀತಿಯ ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕ್ರಿಯೇಟಿವ್ ಮೀಡಿಯಾ ಬಳಗ, ಧ್ವನಿವರ್ಧಕ ಬಳಗ, ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರು, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಥ್ಯಾಂಕ್ ಯು.